ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ಓದ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ನಾವು ಮೊನೆರಾ ಬಗ್ಗೆ ಡಿಸ್ಕಷನ್ ಮಾಡಿ ಮುಗಿಸಿದ್ದೀವಿ, ಪ್ರೋಟಿಸ್ಟಾ ಬಗ್ಗೆ ಡಿಸ್ಕಷನ್ ಮಾಡಿ ಮುಗಿಸಿದ್ದೀವಿ, ಫಂಗೈ ಬಗ್ಗೆ ಡಿಸ್ಕಷನ್ ಮಾಡಿ ಮುಗಿಸಿದ್ದೀವಿ, ಪ್ಲಾಂಟೆ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿ ಮುಗಿಸಿದ್ದೀವಿ. ಈ ಹಿಂದಿನ ಕ್ಲಾಸಲ್ಲಿ ನಾವು ಕಿಂಗ್ಡಮ್ ಅನಿಮೇಲಿಯಾ ಯಾವ ಥರ ಡಿವೈಡ್ ಆಗಿದೆ ಅಂತ ನೋಡಿದ್ವಿ. ಯಾವ ಥರ ಡಿವೈಡ್ ಆಗಿದೆ ಅಂದರೆ ನಾನ್ ಕಾರ್ಡೇಟಾ ಮತ್ತು ಕಾರ್ಡೇಟಾ ಅಂತ ಡಿವೈಡ್ ಆಗಿದೆ. ಕಾರ್ಡೇಟಾಗೆ ಯಾವುದೆಲ್ಲ ಬಿಲಾಂಗ್ ಆಗಲ್ವೋ ಅದನ್ನು ನಾವು ನಾನ್ ಕಾರ್ಡೇಟಾ ಕೆಳಗಡೆ ಕ್ಲಾಸಿಫೈ ಮಾಡ್ತೀವಿ. ಈ ಕ್ಲಾಸಿಫಿಕೇಶನಲ್ಲಿ ನಿನ್ನೆ ನಾವು ಪೊರಿಫೆರಾ, ಸೀಲಂಟ್ರೇಟಾ ಮತ್ತು ಪ್ಲಾಟಿಹೆಲ್ಮಿಂಥಸ್ ಬಗ್ಗೆ ಓದಿದ್ವಿ. ಇಂದಿನ ಕ್ಲಾಸಲ್ಲಿ ನಾವು ಆಸ್ಕೆಲ್ಮೆಂಥಿಸ್, ಅನೆಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ ಮತ್ತು ಎಕೈನೋಡರ್ಮೆಟಾ ಬಗ್ಗೆ ಓದೋಣ. ಸೊ ತಡ ಮಾಡೋದು ಬೇಡ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತು ಮೊದಲು ಓದ್ತಾ ಇರುವಂತಹ ಫೈಲಮ್ ಯಾವುದು ಅಂದ್ರೆ ಪ್ಲಾಟಿಹೆಲ್ಮಿಂಥಸ್. ನೆಕ್ಸ್ಟ್ ಬರುವಂತಹ ಒಂದು ಫೈಲಮ್ ಆಸ್ಕೆಲ್ಮೆಂಥಿಸ್. ಇದನ್ನ ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಅದೇ ನೆಮ್ಯಾಟೋಡಾ. ಈ ಫೈಲಮ್ ಕೆಳಗಡೆ ಅರೌಂಡ್ 12,000ಗೂ ಹೆಚ್ಚು ಅಂದ್ರೆ 12,000ಕ್ಕೂ ಹೆಚ್ಚು ಸ್ಪೀಶೀಸ್ನ ಇಟ್ಟಿದ್ದಾರೆ. ಇದರ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂದ್ರೆ ಒಂದು ಥ್ರೆಡ್ ಲೈಕ್ ಬಾಡಿ ಇರುತ್ತೆ, ಅಂದ್ರೆ ಒಂದು ದಾರದ ತರ ಇದರ ಒಂದು ಬಾಡಿ ಇರುತ್ತೆ. ಇನ್ನು ಈ ಫೈಲಮ್ ಕೆಳಗಡೆ ಬರೋದೆಲ್ಲ ಮೋಸ್ಟ್ ಆಫ್ ದಿ ಲಿವಿಂಗ್ ಕ್ರೀಚರ್ಸ್ ಅಥವಾ ಆರ್ಗಾನಿಸಮ್ಸ್ ಎಲ್ಲ ಆಲ್ಮೋಸ್ಟ್ ವರ್ಮ್ಸ್ ಆಗಿರುತ್ತೆ, ಅಂದ್ರೆ ಹುಳುಗಳು ಆಗಿರುತ್ತೆ. ಇಷ್ಟು ಬೇಸಿಕ್ ಇಂದ ಇನ್ನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಫಸ್ಟ್ ನಾವು ಹ್ಯಾಬಿಟ್ಯಾಟ್ ಅಂದ್ರೆ ಅದರ ವಾಸಸ್ಥಳ ಯಾವುದು ಅಂತ ನೋಡೋಣ. ಹ್ಯಾಬಿಟ್ಯಾಟ್ ಅಲ್ಲಿ ಒಂದು ಫ್ರೆಶ್ ವಾಟರ್ ಇರುತ್ತೆ ಹಾಗೂ ಮರೀನ್ ವಾಟರ್ ಅಲ್ಲೂ ಇವು ನೋಡ್ಬೋದು ನಾವು. ಮರೀನ್ ವಾಟರ್ ಅಂದ್ರೆ ಒಂದು ಸಮುದ್ರವಾಸಿ ಜೀವಿ ಅಂತ, ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿನ ಜೀವಿ ಅಂತ. ಈ ವಾಟರ್ ಅಲ್ದೇನೆ ಮಾಯಿಶ್ಚರ್ ಅಂದ್ರೆ ತೇವಾಂಶ ಇರುವ ಒಂದು ಮಣ್ಣಲ್ಲೂ ಕೂಡ ಈ ಪ್ರಾಣಿಗಳನ್ನ ನಾವು ನೋಡ್ಬೋದು. ಇನ್ನು ಇದರ ನ್ಯೂಟ್ರಿಷನ್ ಹೇಗಿರುತ್ತೆ ಅಂದ್ರೆ ಒಂದು ಫ್ರೀ ಲಿವಿಂಗ್, ಅಂದ್ರೆ ಯಾವುದೇ ಒಂದು ಪ್ರಾಣಿಯಿಂದ ಇವು ನ್ಯೂಟ್ರಿಷನ್ ನ ಡಿರೈವ್ ಮಾಡ್ಕೊಳ್ಳಲ್ಲ. ನಿನ್ನೆ ನಾವು ಟೇಪ್ ವರ್ಮ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ವಿ ಅದು ಯಾವ ತರ ಒಂದು ಪ್ಯಾರಾಸೈಟ್ ಆಗಿ ಇರುತ್ತೆ ಅಂತ. ಅದೇ ತರ ಇವು ಕೂಡ ಒಂದು ಪ್ಯಾರಾಸೈಟ್ಸ್ ಆಗಿ ಇರ್ತವೆ. ಒಂದು ಫ್ರೀ ಲಿವಿಂಗ್, ಇನ್ನೊಂದು ಪ್ಯಾರಾಸೈಟ್ಸ್ ಆಗಿ ಇರ್ತವೆ. ಈ ಫೈಲಮ್ ಕೆಳಗಡೆ ಬರುವಂತಹ ಒಂದು ಪ್ರಾಣಿಗಳ ಬಾಡಿ ಆರ್ಗನೈಸೇಷನ್ ಹೇಗಿರುತ್ತೆ ಅಂದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ. ಅಂದ್ರೆ ಒಂದು ಪ್ರಾಣಿನ ಕಟ್ ಮಾಡಿದಾಗ 2 ಈಕ್ವಲ್ ಹಾಫ್ಸ್ ಸಿಗುತ್ತೆ. ಅದನ್ನು ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಬಾಡಿ ಶೇಪ್ ಯಾವ ತರ ಇರುತ್ತೆ ಅಂತ ನೋಡಿದ್ರೆ ಸಿಲಿಂಡ್ರಿಕಲ್ ಅಂದ್ರೆ ಒಂದು ರೌಂಡೆಡ್ ಆಬ್ಜೆಕ್ಟ್ ತರ ಒಂದು ಬಾಡಿ ಶೇಪ್ ಇರುತ್ತೆ ಮತ್ತು ಅನ್ಸೆಗ್ಮೆಂಟೆಡ್ ಆರ್ಗಾನಿಸಮ್ಸ್ ಆಗಿರುತ್ತೆ ಇವೆಲ್ಲ. ಇನ್ನು ನೆಕ್ಸ್ಟ್ ಇದರ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಮೌತ್ ಮತ್ತು ಏನಸ್ ಎರಡೂ ಪ್ರೆಸೆಂಟ್ ಇರುತ್ತೆ. ಇದಕ್ಕಾಗಿ ಇದನ್ನು ನಾವು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ನಾವು ಮಾತಾಡೋದಾದ್ರೆ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಆಬ್ಸೆಂಟ್ ಇರುತ್ತೆ ಆಸ್ಕೆಲ್ಮೆಂಥಿಸ್ ಫೈಲಮ್ ಕೆಳಗಡೆ ಅಥವಾ ನೆಮ್ಯಾಟೋಡಾ ಅನ್ನೋ ಒಂದು ಫೈಲಮ್ ಕೆಳಗಡೆ. ಇನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ನೋಡಿದ್ರೆ ನಾವು ಅದು ಕೂಡ ಡೆವಲಪ್ ಆಗಿರಲ್ಲ. ಸೊ ಇದುವರೆಗೂ ನೋಡಿರೋದ್ರಲ್ಲಿ ನಾವು ಈ ಫೈಲಮ್ ಕೆಳಗಡೆ ಬರುವಂತಹ ಒಂದು ಆರ್ಗಾನಿಸಮ್ಸ್ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಮಾತ್ರ ಒಳ್ಳೆ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಆಗಲಿ ಹಾಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಲಿ ಡೆವಲಪ್ ಆಗಿರೋದಿಲ್ಲ. ನರ್ವಸ್ ಸಿಸ್ಟಮ್ ನೋಡಿದ್ರೆ ಡೆವಲಪ್ ಆಗಿರುತ್ತೆ. ಇನ್ನು ಎಸ್ಕ್ರಿಟರಿ ಸಿಸ್ಟಮ್
ಎಕ್ಸ್ಕ್ರೀಟರಿ ಸಿಸ್ಟಮ್ ಈ ಒಂದು ಫೈಲಮ್ ಕೆಳಗಡೆ ಇನ್ನ ಡೆವಲಪ್ ಆಗಿರಲ್ಲ, ಬಟ್ ಈ ಒಂದು ಫೈಲಮ್ಗೆ ಸೇರುವಂತಹ ಆರ್ಗನಿಸಮ್ಸ್ ಅಲ್ಲಿ ಎಕ್ಸ್ಕ್ರೀಟರಿ ಪೋರ್ಸ್ ಅಂತ ಡೆವಲಪ್ ಆಗಿರುತ್ತೆ. ಸೊ ಇದರ ಮೂಲಕ ವೇಸ್ಟ್ ಮೆಟೀರಿಯಲ್ ನ ಎಜೆಕ್ಟ್ ಮಾಡುತ್ತೆ. ಈ ಹಿಂದೆ ಇದ್ದಂತಹ ಪ್ಲಾಟಿಹೆಲ್ಮಿಂಥಿಸ್ ಕೆಳಗಡೆ ಇರುವಂತಹ ಫ್ಲೇಮ್ ಸೆಲ್ಸ್ ಇಲ್ಲಿ ಆಬ್ಸೆಂಟ್ ಇರುತ್ತೆ. ಇನ್ನು ರೀಪ್ರೊಡಕ್ಷನ್ ಬಗ್ಗೆ ನೋಡಿದ್ರೆ ನಾವು ಪ್ಲಾಟಿಹೆಲ್ಮಿಂಥಿಸ್ ಅಲ್ಲಿ ಇದ್ದ ತರ ಇಲ್ಲಿ ಹರ್ಮೋಫ್ರೋಡೈಟ್ ಇರೋದಿಲ್ಲ. ಸೊ ಸಪರೇಟ್ ಸೆಕ್ಸಸ್ ಆಗಿ ಒಂದು ಆರ್ಗಾನಿಸಮ್ಸ್ ಡಿವೈಡ್ ಆಗಿರುತ್ತೆ. ಇಲ್ಲಿ ನಾವು ಸೆಕ್ಷುವಲ್ ಡೈಮಾರ್ಫಿಸಮ್ ನ ಕೂಡ ನೋಡ್ಬೋದು. ಏನಿದು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂದ್ರೆ ಒಂದೇ ಸ್ಪೀಶೀಸ್ ನ ಎರಡು ಡಿಫ್ರೆಂಟ್ ಸೆಕ್ಸಸ್ ನೋಡೋದ್ರಲ್ಲಿ ವ್ಯತ್ಯಾಸ ಇದ್ದಾಗ, ಅದನ್ನ ನೋಡಿದಾಗ ನಮಗೆ ವ್ಯತ್ಯಾಸ ಕಾಣಿಸಿದ್ರೆ ಅದನ್ನ ನಾವು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಕರಿತೀವಿ. ಈ ಒಂದು ಫೈಲಮ್ ಕೆಳಗಡೆ ಬರುವಂತಹ ಆರ್ಗನಿಸಮ್ಸ್ ಅಲ್ಲಿ ಮೇಲ್ಸು ಸ್ಮಾಲರ್ ಅಂದ್ರೆ ಚಿಕ್ಕದಾಗಿರುತ್ತೆ, ಫೀಮೇಲು ಲಾರ್ಜರ್ ಆಗಿರುತ್ತೆ. ಸೊ ಇದನ್ನ ನಾವು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಕರಿತೀವಿ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೈಲಮ್ ಆಸ್ಕೆಹೆಲ್ಮಿಂಥಿಸ್ ಅಥವಾ ನೆಮಟೋಡಾದು. ಇನ್ನೊಂದು ಸರಿ ನೋಡೋದಾದ್ರೆ ನಾವು ಇದರ ವಾಸಸ್ಥಳ ಯಾವುದು ಅಂದ್ರೆ ಒಂದು ಅಕ್ವಾಟಿಕ್ ಇರ್ಬೋದು ಅಥವಾ ಟೆರೆಸ್ಟ್ರಿಯಲ್ ಕೂಡ ಇರಬಹುದು. ಅಕ್ವಾಟಿಕ್ ಅಲ್ಲಿ ಫ್ರೆಶ್ ವಾಟರ್ ಅಥವಾ ಮರೈನ್ ವಾಟರ್ ಎರಡರಲ್ಲೂ ಕಂಡು ಬರುತ್ತೆ. ಟೆರೆಸ್ಟ್ರಿಯಲ್ ಅಲ್ಲಿ ಮಾಯಿಸ್ಟ್ ಸಾಯಿಲ್ ಅಂದ್ರೆ ತೇವಾಂಶ ಇರುವ ಮಣ್ಣಲ್ಲಿ ಇದು ಕಂಡು ಬರುತ್ತೆ. ಇನ್ನ ನ್ಯೂಟ್ರಿಷನಲ್ ಮೂಡ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಬೇರೆ ಯಾವುದು ಆರ್ಗನಿಸಮ್ ಇಂದ ಇದು ನ್ಯೂಟ್ರಿಷನ್ ನ ಡಿರೈವ್ ಮಾಡ್ಕೊಳ್ಳಲ್ಲ, ಬಟ್ ಕೆಲವೊಂದು ಸ್ಪೀಶೀಸ್ ಪ್ಯಾರಾಸೈಟ್ ಆಗಿ ಅಂದ್ರೆ ಅದರ ನ್ಯೂಟ್ರಿಷನ್ ನ ಬೇರೆ ಒಂದು ಪ್ರಾಣಿಯ ನ್ಯೂಟ್ರಿಷನ್ ಇಂದ ಡಿರೈವ್ ಮಾಡ್ಕೊಳ್ಳುತ್ತೆ. ಹಾಗೇನೆ ಇದರ ಬಾಡಿ ಆರ್ಗನೈಸೇಷನ್ ನೋಡ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದ್ರೆ ಒಂದು ಪ್ರಾಣಿನ ಈಕ್ವಲ್ ಹಾಫ್ಸ್ ಆಗಿ ಕಟ್ ಮಾಡಿದಾಗ ಎರಡು ಈಕ್ವಲ್ ಹಾಫ್ಸ್ ಬಂದ್ರೆ ಅದನ್ನ ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಇನ್ನು ಬಾಡಿ ಶೇಪ್ ನೋಡಿದ್ರೆ ಇವು ಒಂದು ಸಿಲಿಂಡ್ರಿಕಲ್ ಮತ್ತು ಅನ್ಸೆಗ್ಮೆಂಟೆಡ್ ಬಾಡಿನ ಹೊಂದಿರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಡೆವಲಪ್ ಆಗಿರಲ್ಲ. ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ಡೆವಲಪ್ ಆಗಿರಲ್ಲ. ನರ್ವಸ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ. ಇನ್ನು ಎಕ್ಸ್ಕ್ರೀಟರಿ ಸಿಸ್ಟಮ್ ಫುಲ್ ಡೆವಲಪ್ ಆಗಿರಲ್ಲ, ಬಟ್ ಒಂದು ಎಕ್ಸ್ಕ್ರೀಟರಿ ಪೋರ್ಸ್ ಇರುತ್ತೆ. ಇದರಿಂದ ಇದು ತನ್ನ ಒಂದು ವೇಸ್ಟ್ ಮೆಟೀರಿಯಲ್ಸ್ ನ ಆಚೆಗಡೆ ಹಾಕುತ್ತೆ ಅಥವಾ ಎಜೆಕ್ಟ್ ಮಾಡುತ್ತೆ. ಇನ್ನು ರೀಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ರೆ ಮೇಲ್ ಮತ್ತು ಫಿಮೇಲ್ ಸಪರೇಟ್ ಇರುತ್ತೆ. ಈ ಹಿಂದೆ ನೋಡಿದ ಪ್ಲಾಟಿಹೆಲ್ಮಿಂಥಿಸ್ ತರ ಒಂದೇ ಆರ್ಗನಿಸಮ್ ಅಲ್ಲಿ ಎರಡು ಸೆಕ್ಸ್ ಆರ್ಗನ್ಸ್ ಇರಲ್ಲ. ಸೊ ಈ ಒಂದು ಫೈಲಮ್ ಅಲ್ಲಿ ಸೆಕ್ಷುವಲ್ ಡೈಮಾರ್ಫಿಸಮ್ ನ ನೋಡ್ತೀವಿ. ಅಂದ್ರೆ ಮೇಲು ಮತ್ತೆ ಫಿಮೇಲ್ ಅನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅದರ ಸೈಜ್ ಮೇಲೆ. ಮೇಲು ಚಿಕ್ಕದಾಗಿರುತ್ತೆ ಮತ್ತು ಫಿಮೇಲ್ ಲಾರ್ಜ್ ಆಗಿರುತ್ತೆ. ಇನ್ನ ಇದು ಒಂದು ಫರ್ಟಿಲೈಸೇಷನ್ ಯಾವ ತರ ಆಗುತ್ತೆ ಅಂದ್ರೆ ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ಸ್. ಇದು ಇಂಟರ್ನಲ್ ಆಗಿರುತ್ತೆ. ಅಂದ್ರೆ ಒಂದು ಆರ್ಗಾನಿಸಮ್ ನ ಬಾಡಿ ಒಳಗಡೆ ಒಂದು ಗ್ಯಾಮಿಟ್ಸ್ ಫ್ಯೂಸ್ ಆದಾಗ ಅದನ್ನ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತೀವಿ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಒಂದು ವಾಟರ್ ಮೀಡಿಯಂ ಅಥವಾ ಒಂದು ಆರ್ಗಾನಿಸಮ್ ನ ಬಾಡಿ ಬಿಟ್ಟು ಆಚೆ ಆದಾಗ ನಾವು ಅದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಷ್ಟು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಇದರಲ್ಲಿ ಒಂದೇ ಒಂದು ಕ್ಲಾಸ್ ಇರೋದು, ಅದು ನೆಮಟೋಡ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಆಸ್ಕ್ಯಾರಿಸ್ ನ ನಾವು ತಗೋಬಹುದು. ಅಂದ್ರೆ ನಾವು ಕನ್ನಡದಲ್ಲಿ ಜಂತುಹುಳ ಅಂತ ಏನ್ ಕರಿತೀವಲ್ಲ ಅದು ನೆಮಟೋಡ ಕೆಳಗಡೆ ಬರುತ್ತೆ. ಸೊ ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಎಕ್ಸಾಂಪಲ್. ಸೊ ಇನ್ನ ನೆಕ್ಸ್ಟ್ ಫೈಲಮ್ ನೋಡೋಣ, ಅನೆಲಿಡಾ. ಈ ಒಂದು ಅನೆಲಿಡಾ ಅನ್ನೋ ಒಂದು ಫೈಲಮ್ ಕೆಳಗಡೆ ಅರೌಂಡ್ 12,000ಕ್ಕಿಂತಾನು ಹೆಚ್ಚು ಸ್ಪೀಶೀಸ್ ನ ನಾವು ಇಟ್ಟಿದೀವಿ. ಇದರ ಒಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂದ್ರೆ ಒಂದು ಸೆಗ್ಮೆಂಟೆಡ್ ಬಾಡಿನ ಇವು ಹೊಂದಿರುತ್ತೆ. ಈ ಒಂದು ಫೈಲಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ಸ್ ಅಂದ್ರೆ ನೀಗ್ರೀಸ್ ಆಗಿರ್ಬೋದು, ಅರ್ತ್ ವಾರ್ಮ್ ಅಂದ್ರೆ ಹಾಗೇನೆ ಲೀಚ್. ಇಷ್ಟು ಇದರ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಅನೆಲಿಡಾ ಬಗ್ಗೆ. ಇನ್ನು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ
ಇದರ ಹ್ಯಾಬಿಟ್ಯಾಟ್ ಅಂದ್ರೆ ವಾಸಸ್ಥಳ ಒಂದು ಅಕ್ವಾಟಿಕ್ ಆಗಿರುತ್ತೆ ಅಥವಾ ಟೆರೆಸ್ಟ್ರಿಯಲ್ ಕೂಡ ಆಗಿರುತ್ತೆ. ಟೆರೆಸ್ಟ್ರಿಯಲ್ ಅಂದ್ರೆ ನೆಲವಾಸಿ ಅಂತ. ಅಕ್ವಾಟಿಕ್ ಅಲ್ಲಿ ಫ್ರೆಶ್ ವಾಟರ್ ಅಲ್ಲೂ ಇದು ಸಿಗುತ್ತೆ, ಹಾಗೆ ಮರೀನ್ ವಾಟರ್ ಅಲ್ಲೂ ಅಂದ್ರೆ ಒಂದು ಓಷನ್ ಅಲ್ಲೂ ಸಿಗುತ್ತೆ, ಹಾಗೆ ಪಾಂಡ್ಸು ಲೇಕ್ಸು ಅಂದ್ರೆ ಕೆರೆಗಳು ಆ ಥರದಲ್ಲೂ ಇದು ಸಿಗುತ್ತೆ. ಇದರ ಒಂದು ನ್ಯೂಟ್ರಿಷನ್ ಫ್ರೀ ಲಿವಿಂಗ್ ಆರು ಆಗಿರ್ಬೋದು ಅಥವಾ ಪ್ಯಾರಾಸಿಟಿಕ್ ಆರು ಆಗಿರ್ಬೋದು. ಪ್ಯಾರಾಸಿಟಿಕ್ಗೆ ಒಂದು ಎಕ್ಸಾಂಪಲ್ ಲೀಚ್, ಫ್ರೀ ಲಿವಿಂಗ್ಗೆ ಒಂದು ಎಕ್ಸಾಂಪಲ್ ಅರ್ಥ್ವಾರ್ಮ್ ಅಂದ್ರೆ ಮಳೆಹುಳು. ಇನ್ನ ಬಾಡಿ ಶೇಪ್ ಆಸ್ಕೆ ಹೆಲ್ಮೆಂಥಿಸ್ ತರಾನೇ ಒಂದು ಸಿಲಿಂಡ್ರಿಕಲ್ ಬಾಡಿ ಇರುತ್ತೆ. ಈ ಸಿಲಿಂಡ್ರಿಕಲ್ ಬಾಡಿ ಅಂತ ತಗೊಂಡ್ರೆ ನಾವು ಎಂಡಿಗೆ ಬಂದಾಗ ಈ ತರ ಪಾಯಿಂಟೆಡ್ ಅಂದ್ರೆ ಟೇಪರಿಂಗ್ ಆಗ್ತಾ ಇರುತ್ತೆ. ಸೊ ಇದೊಂದು ಇದ್ರಾಗ ಒಂದು ಕ್ಯಾರೆಕ್ಟರ್. ಸಿಲಿಂಡ್ರಿಕಲ್ ಮತ್ತು ಟೇಪರಿಂಗ್ ಅಲ್ಲದೇನೆ ಇದೊಂದು ಸೆಗ್ಮೆಂಟೆಡ್ ಬಾಡಿನ ಹೊಂದಿರುತ್ತೆ. ಈ ಸೆಗ್ಮೆಂಟೆಡ್ ಬಾಡಿ ಹೊಂದಿದ್ರೆ ಈ ಪ್ರಾಸೆಸ್ ಇದನ್ನ ನಾವು ಮೆಟಾಮರಿಸಮ್ ಅಂತ ಕೂಡ ಕರಿತೀವಿ. ಸೊ ಮೆಟಾಮರಿಸಮ್ ಅಂದ್ರೆ ಏನರ್ಥ, ಬಾಡಿ ಸೆಗ್ಮೆಂಟ್ ಆಗಿದ್ರೆ ಅದನ್ನ ನಾವು ಮೆಟಾಮರಿಸಮ್ ಅಂತ ಕರಿತೀವಿ. ಇನ್ನ ಬಾಡಿ ಕ್ಯಾವಿಟಿ ಬಗ್ಗೆ ಮಾತಾಡಿದ್ರೆ ಇವನ್ನ ಯೂಸಿಲೋಮೇಟ್ಸ್ ಅಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಬಾಡಿ ಕ್ಯಾವಿಟಿ ಸಪರೇಟ್ ಆಗಿ ಇರುತ್ತೆ. ಇನ್ನ ಇದರ ಲೋಕೋಮೋಷನ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ತರ ಓಡಾಡುತ್ತೆ ಅಂತ ನೋಡಿದ್ರೆ ಒಂದು ಪ್ಯಾರಾಪೋಡಿಯಾ ಮೀಡಿಯಂ ಅಲ್ಲಿ ಓಡಾಡುತ್ತೆ, ಒಂದು ಮಸಲ್ ಕಾಂಟ್ರಾಕ್ಷನ್ ಇಂದ ಓಡಾಡುತ್ತೆ, ಇನ್ನೊಂದು ಸಕ್ಕರ್ಸ್ ಅಂತ ಅಂದ್ರೆ ಲೀಚ್ ಇರುತ್ತಲ್ಲ ಅದು ಈ ಸಕ್ಕರ್ಸ್ ಸಹಾಯದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡುತ್ತೆ. ಇನ್ನು ಇದರ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಇನ್ನು ಡೈಜೆಸ್ಟಿವ್ ಆದ್ಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ನೋಡಿದ್ರೆ ನಾವು ರೆಸ್ಪಿರೇಟರಿ ಸಿಸ್ಟಮ್ ಡೆವಲಪ್ ಆಗಿರಲ್ಲ, ಬಟ್ ಇದರ ಒಂದು ರೆಸ್ಪಿರೇಷನ್ ಹೇಗಾಗುತ್ತೆ ಅಂದ್ರೆ ಮಾಯಿಸ್ಟ್ ಸ್ಕಿನ್ ಇಂದ ಆಗುತ್ತೆ ಅಥವಾ ಅಕ್ವಾಟಿಕ್ ಅನಿಮಲ್ಸ್ ಅಲ್ಲಿ ಗಿಲ್ಸ್ ಇಂದ ಆಗುತ್ತೆ. ಇನ್ನು ಇದರ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ರೆ ನಾವು ಕ್ಲೋಸ್ಡ್ ಟೈಪ್ ಅಂತ ನಾವು ಇದನ್ನ ಕ್ಲಾಸಿಫೈ ಮಾಡ್ತೀವಿ. ಕ್ಲೋಸ್ಡ್ ಟೈಪ್ ಅಂದ್ರೆ ಈ ಒಂದು ಬಾಡಿ ಕ್ಯಾವಿಟೀಸ್ ಅಂದ್ರೆ ಇವಾಗ ಸ್ಟಮಕ್ ನಾವು ತಗೊಂಡ್ರೆ ಹ್ಯೂಮನ್ಸ್ ಅಲ್ಲಿ ಬ್ಲಡ್ ಟ್ರಾವೆಲ್ ಮಾಡಲ್ಲ, ಅದನ್ನ ನಾವು ಕ್ಲೋಸ್ಡ್ ಟೈಪ್ ಅಂತ ಕರಿತೀವಿ. ಬಟ್ ಏನಾದ್ರು ಈ ಬಾಡಿ ಕ್ಯಾವಿಟೀಸ್ ಅಲ್ಲೂ ಕೂಡ ಬ್ಲಡ್ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಅದನ್ನ ನಾವು ಓಪನ್ ಟೈಪ್ ಅಂತ ಕರಿತೀವಿ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಡೆವಲಪ್ ಆಗಿರುತ್ತೆ ಬಟ್ ಕ್ಲೋಸ್ಡ್ ಟೈಪ್ ಆಗಿರುತ್ತೆ. ನರ್ವಸ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ. ಇದು ನರ್ವಸ್ ಸಿಸ್ಟಮ್ನ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಾಂಪ್ಲೆಕ್ಸಿಟಿ ಇದೆ ಇದು ನರ್ವಸ್ ಸಿಸ್ಟಮ್. ಇದರ ನರ್ವಸ್ ಸಿಸ್ಟಮ್ ಅಷ್ಟೊಂದು ಇಂಪಾರ್ಟೆಂಟ್ ಕೂಡ ಇಲ್ಲ, ಅದಕ್ಕೆ ನರ್ವಸ್ ಸಿಸ್ಟಮ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇನ್ನು ಎಕ್ಸ್ಕ್ರಿಟರಿ ಸಿಸ್ಟಮ್, ನೆಫ್ರಿಡಿಯಾ ಅನ್ನೋ ಒಂದು ಆರ್ಗನ್ ಮೂಲಕ ಇದು ಎಕ್ಸ್ಕ್ರಿಷನ್ ಮಾಡುತ್ತೆ, ಅಂದ್ರೆ ವೇಸ್ಟ್ ಮೆಟೀರಿಯಲ್ಸ್ ನ ಆಚೆ ಹಾಕುತ್ತೆ. ರೀಪ್ರೊಡಕ್ಷನ್ ಒಂದು ಎಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಕೂಡ ಇರುತ್ತೆ ಮತ್ತು ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಕೂಡ ಇರುತ್ತೆ. ಎಸೆಕ್ಷುವಲ್ ಅಲ್ಲಿ ಬಡ್ಡಿಂಗ್ ಇಂದ ಆಗಿರ್ಬೋದು ಅಥವಾ ಫಿಷನ್ ಇಂದ ಆಗಿರ್ಬೋದು. ಇನ್ನು ಸೆಕ್ಷುವಲ್ ಅಲ್ಲಿ ಹರ್ಮೋಫ್ರೋಡೈಟ್ಸ್ ಅಂದ್ರೆ ಈ ಅರ್ಥ್ವರ್ಮ್ ನಾವು ಹರ್ಮೋಫ್ರೋಡೈಟ್ ಅಂತ ಹೇಳ್ತೀವಿ, ಯಾಕಂದ್ರೆ ಒಂದೇ ಆರ್ಗನಿಸಮ್ಸ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ, ಆ ಕಾರಣ ಇದು ಹರ್ಮೋಫ್ರೋಡೈಟ್ ಆಗಿರುತ್ತೆ. ಆ ಕಾರಣದಿಂದ ಇದನ್ನ ನಾವು ಹರ್ಮೋಫ್ರೋಡೈಟ್ ಅಂತ ಕರಿತೀವಿ. ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ಸ್ ಫ್ಯೂಸ್ ಆಗಿ ಬಾಡಿನಲ್ಲೇ ಫರ್ಟಿಲೈಸ್ ಆಗುತ್ತೆ, ಹಾಗೇನೆ
ಝೈಗೋಟ್ ಕೂಡ ಫಾರ್ಮ್ ಆಗುತ್ತೆ. ಸೊ ಇನ್ನು ಡೆವಲಪ್ಮೆಂಟ್ ನೋಡಿದ್ರೆ ಒಂದು ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅರ್ಥ ಏನಪ್ಪ ಅಂದರೆ, ಇವಾಗ ನಾವು ಒಂದು ಬಟರ್ಫ್ಲೈನ ತಗೊಂಡ್ರೆ ಬಟರ್ಫ್ಲೈ ಮೊದಲು ಒಂದು ಎಗ್ ಆಗಿರುತ್ತೆ, ಎಗ್ಗಿಂದ ಒಂದು ಕ್ಯಾಟರ್ಪಿಲ್ಲರ್ ಸ್ಟೇಜ್ಗೆ ಹೋಗುತ್ತೆ, ಕ್ಯಾಟರ್ಪಿಲ್ಲರ್ ಸ್ಟೇಜಿಂದ ಅದು ಬಟರ್ಫ್ಲೈ ಆಗುತ್ತೆ. ಈ ಒಂದು ಕ್ಯಾಟರ್ಪಿಲ್ಲರ್ ಸ್ಟೇಜ್ ಇದೆಯಲ್ಲ, ಇದನ್ನು ನಾವು ಲಾರ್ವಾ ಸ್ಟೇಜ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಈ ಲಾರ್ವಾ ಸ್ಟೇಜ್ ಸ್ಕಿಪ್ ಆಗಿ ಡೈರೆಕ್ಟ್ ಆಗಿ ಬಟರ್ಫ್ಲೈ ಬಂದ್ರೆ ಅದನ್ನ ನಾವು ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇನ್ ಕೇಸ್ ಏನಾದ್ರು ಇದು ಲಾರ್ವಾ ಸ್ಟೇಜ್ ಆದ್ಮೇಲೆ ಒಂದು ಆರ್ಗಾನಿಸಮ್ ಆಗಿ ಡೆವಲಪ್ ಆಗುತ್ತೆ ಅಂದ್ರೆ ಅದನ್ನ ನಾವು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಈ ಫೈಲಮ್ ಅನೆಲಿಡಾನಲ್ಲಿ ಎರಡು ತರಹದ ಒಂದು ಡೆವಲಪ್ಮೆಂಟ್ ಇರುತ್ತೆ. ಅದು ಡೈರೆಕ್ಟ್ ಆಗಾರೋ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆದ್ರೂ ಆಗಿರ್ಬೋದು. ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೊಂದ್ಸರಿ ನೋಡೋಣ. ಈ ಒಂದು ಅನೆಲಿಡಾದ ಹ್ಯಾಬಿಟ್ಯಾಟ್ ಯಾವ ತರ ಇರುತ್ತೆ ಅಂದ್ರೆ, ಒಂದು ಅಕ್ವಾಟಿಕ್ ಅನಿಮಲ್ಸ್ ಕೂಡ ಆಗಿರುತ್ತೆ ಅಥವಾ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಕೂಡ ಆಗಿರುತ್ತೆ. ಇನ್ನು ಇದರ ನ್ಯೂಟ್ರಿಷನ್ ಒಂದು ಪ್ಯಾರಾಸಿಟಿಕ್ ಮೋಡಾರೋ ಆಗಿರ್ಬೋದು ಅಥವಾ ಫ್ರೀ ಲಿವಿಂಗ್ ಮೋಡಾರೋ ಆಗಿರ್ಬೋದು. ಬಾಡಿ ಶೇಪ್ ಸಿಲಿಂಡ್ರಿಕಲ್ ಆಗಿರುತ್ತೆ, ಅಟ್ ದಿ ಎಂಡ್ಸ್ ಟೇಪರಿಂಗ್ ಇರುತ್ತೆ, ಸೆಗ್ಮೆಂಟೆಡ್ ಬಾಡಿನ ಇವು ಹೊಂದಿರ್ತವೆ. ಸೆಗ್ಮೆಂಟೆಡ್ ಬಾಡೀಸ್ ಇರೋದನ್ನ ನಾವು ಮೆಟಾರಮರಿಸಮ್ ಅಂತ ಕರಿತೀವಿ. ಇನ್ನ ಬಾಡಿ ಕ್ಯಾವಿಟಿನ ನೋಡಿದ್ರೆ ನಾವು ಇದನ್ನ ಯೂಸಿಲೋಮೇಟ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಒಂದು ಟ್ರೂ ಕ್ಯಾವಿಟಿ ಇದರಲ್ಲಿ ಇರುತ್ತೆ. ಹಾಗೇನೆ ಬಾಡಿ ಫ್ಲೂಯಿಡ್ಸ್ ಏನೇ ಇದ್ರೂ ಒಂದು ವೆಸಲ್ಸ್ ಅಲ್ಲಿ ಇರುತ್ತೆ, ಬಾಡಿ ಕ್ಯಾವಿಟಿಗೆ ಹೋಗೋದಿಲ್ಲ. ಈ ಒಂದು ಕ್ಯಾರೆಕ್ಟರ್ ಇದ್ರೆ ನಾವು ಇವನ್ನ ಟ್ರೂ ಸಿಲೋಮೇಟ್ಸ್ ಅಂತ ಅಥವಾ ಯೂಸಿಲೋಮೇಟ್ಸ್ ಅಂತ ಕರಿತೀವಿ. ಲೋಕೋಮೋಷನ್ ಒಂದು ಪ್ಯಾರಾಪೋಡಿಯೋ ಅನ್ನೋ ಒಂದು ಆರ್ಗನ್ ಇಂದ ಆಗ್ಬೋದು ಅಥವಾ ಮಸಲ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಇಂದ ಆಗ್ಬೋದು. ಇನ್ನು ಸಕ್ಕರ್ಸ್ ಇಂದ ಆಗ್ಬೋದು. ಸಕ್ಕರ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲೀಚ್. ಇನ್ನು ಈ ಒಂದು ಅನೆಲಿಡಾದ ಕ್ಲಾಸ್ ಅಲ್ಲಿ ಬರುವಂತಹ ಆರ್ಗಾನಿಸಮ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಅಂದ್ರೆ ಮೌತ್ ಮತ್ತು ಏನಸ್ ಎರಡೂ ಡೆವಲಪ್ ಆಗಿರುತ್ತೆ. ಇನ್ನು ರೆಸ್ಪಿರೇಷನ್ ಯಾವ ತರ ಇರುತ್ತೆ ಅಂದ್ರೆ, ಒಂದು ಮಾಯ್ಸ್ಟ್ ಸ್ಕಿನ್ ಅಲ್ಲಿ ಡಿಫ್ಯೂಷನ್ ಮೂಲಕ ಆಗ್ಬೋದು ಅಥವಾ ಅಕ್ವಾಟಿಕ್ ಅನಿಮಲ್ಸ್ ಅಲ್ಲಿ ಗಿಲ್ಸ್ ಇಂದ ಆಗುತ್ತೆ. ಇನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಕ್ಲೋಸ್ಡ್ ಟೈಪ್ ಇರುತ್ತೆ. ಅಂದ್ರೆ ಕ್ಯಾವಿಟೀಸ್ ಅಲ್ಲಿ ಯಾವುದೇ ಒಂದು ಫ್ಲೂಯಿಡ್ ಅಥವಾ ಬ್ಲಡ್ ನಮಗೆ ಸಿಗಲ್ಲ. ಅದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ನೆಮ್ಯಾಟೋಡ ಅಂದ್ರೆ ಅನೆಲಿಡಾನಲ್ಲೇ ಮೊದಲ ಬಾರಿಗೆ ನಮಗೆ ಬ್ಲಡ್ ಕಾಣಸಿಗುತ್ತೆ. ಇಲ್ಲಿವರೆಗೂ ಬರುವಂತಹ ಯಾವುದೇ ಒಂದು ಪ್ರಾಣಿಗಳಲ್ಲೂ ಅಂದ್ರೆ ಅನೆಲಿಡಾಗಿಂತ ಹಿಂದೆ ಬಂದಂತ ಯಾವುದೇ ಪ್ರಾಣಿನಲ್ಲೂ ನಮಗೆ ಬ್ಲಡ್ ಸಿಗೋದಿಲ್ಲ. ಇನ್ನು ನರ್ವಸ್ ಸಿಸ್ಟಮ್ ನೋಡಿದ್ರೆ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಅನ್ನೋದಕ್ಕಿಂತ ಒಂದು ಹಂತದವರೆಗೆ ಡೆವಲಪ್ ಆಗಿರುತ್ತೆ. ಈ ಹಿಂದೆ ಬಂದಿದ್ದಂತಹ ಒಂದು ಆರ್ಗಾನಿಸಮ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಡೆವಲಪ್ ಆಗಿರುತ್ತೆ. ಇನ್ನು ಎಕ್ಸ್ಕ್ರೀಟರಿ ಸಿಸ್ಟಮ್ ನೋಡಿದ್ರೆ ನೆಫ್ರಿಡಿಯಾ ಅನ್ನೋ ಒಂದು ಆರ್ಗನ್ ಮೂಲಕ ಇದು ತನ್ನ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂದ್ರೆ ವೇಸ್ಟ್ ಮೆಟೀರಿಯಲ್ಸ್ ನ ಆಚೆ ಹಾಕುತ್ತೆ. ಇನ್ನು ರೀಪ್ರೊಡಕ್ಷನ್ ಸೆಕ್ಷುವಲ್ ಮೋಡಲ್ಲೂ ಇದು ರೀಪ್ರೊಡಕ್ಷನ್ ಮಾಡುತ್ತೆ, ಸೆಕ್ಷುವಲ್ ಮೋಡಲ್ಲೂ ರೀಪ್ರೊಡಕ್ಷನ್ ಮಾಡುತ್ತೆ. ಸೆಕ್ಷುವಲ್ ಮೋಡಲ್ಲಿ ಬಡ್ಡಿಂಗ್ ಆಗಿರ್ಬೋದು ಅಥವಾ ಫಿಷನ್ ಆಗಿರ್ಬೋದು. ಇನ್ನು ಸೆಕ್ಷುವಲ್ ಮೋಡಲ್ ಯಾವುದು ಅಂದ್ರೆ, ಈ ಒಂದು ಆರ್ಗಾನಿಸಮ್ಸ್ ಅಲ್ಲಿ ಕೆಲವೊಂದು ಹರ್ಮಾಫ್ರೊಡೈಟ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಅರ್ಥವರ್ಮ್. ಈ ಹರ್ಮಾಫ್ರೊಡೈಟ್ಸ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಎರಡು ಒಂದೇ ಜೀವಿನಲ್ಲಿ ಇರೋದ್ರಿಂದ ಅಲ್ಲಿ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ. ಆ ಕಾರಣದಿಂದ ಇದನ್ನ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕೂಡ ಕರಿತೀವಿ. ಇನ್ನು ಡೆವಲಪ್ಮೆಂಟ್ ನೋಡಿದ್ರೆ ನಾವು ಒಂದು ಡೈರೆಕ್ಟ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು. ಡೈರೆಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಲಾರ್ವಲ್ ಸ್ಟೇಜು ಇರುವುದಿಲ್ಲ, ಇಂಡೈರೆಕ್ಟ್ ಸ್ಟೇಜ್ ಅಲ್ಲಿ ಲಾರ್ವಾ ಸ್ಟೇಜು ಇರುತ್ತೆ. ಇಷ್ಟು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ನಾವು ಮೊದಲನೇ ಕ್ಲಾಸ್ನ ನಾವು ಪಾಲಿಕೇಟಾ ಅಂತ ಕರಿತೀವಿ. ಪಾಲಿಕೇಟಾ ಅಂದ್ರೆ ಪಾಲಿ ಅಂದ್ರೆ ಮೆನಿ ಅಂತ ಅರ್ಥ, ಕೇಟ ಅಂದ್ರೆ ಹೇರ್ ಅಂತ ಅರ್ಥ.
ಸೊ ಹೇರ್ಸ್ ಅಂದ್ರೆ ನಾವು ಹ್ಯೂಮನ್ಸ್ ಅಲ್ಲಿ ಸಿಗುವಂತಹ ಹೇರ್ ಅಲ್ಲ. ಸೊ ಅದೇ ತರ ಒಂದು ಸಿಮಿಲರ್ಲಿ ಇರುವಂತಹ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ. ಅದನ್ನ ನಾವು ಪಾಲಿಕೇಟಾ ಅನ್ನೋ ಒಂದು ಕ್ಲಾಸ್ ಅಲ್ಲಿ ಇಡ್ತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ನೀರಿಸ್ ಅಥವಾ ಸಬೆಲ್ಲಾ ಅನ್ನೋ ಒಂದು ಆರ್ಗಾನಿಸಮ್ಸ್ ನ ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡಬಹುದು. ಇನ್ನು ಎರಡನೇ ಕ್ಲಾಸ್ ಒಲಿಗೋ ಕೇಟಾ ಅಂತ. ಒಲಿಗಾ ಅಂದ್ರೆ ಫ್ಯೂ ಅಂತ ಅರ್ಥ, ಕೇಟ ಅಂದ್ರೆ ಹೇರ್ಸ್, ಅಂದ್ರೆ ಪೊಸೆಷನ್ ಆಫ್ ಫ್ಯೂ ಹೇರ್ಸ್. ಈ ಒಂದು ಕ್ಲಾಸ್ಗೆ ನಾವು ಎಕ್ಸಾಂಪಲ್ ಕೊಡಬಹುದು ಅರ್ಥ್ವರ್ಮ್ ಅಥವಾ ಮಳೆಹುಳು. ಈ ಒಂದು ಇಮೇಜ್ ಅಲ್ಲಿ ಕಾಣಿಸ್ತಾ ಇರೋದೇ ಒಂದು ನೀರಿಸ್ ಆರ್ಗಾನಿಸಮ್, ಇದು ಅರ್ಥ್ವರ್ಮ್. ಇನ್ನು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಹಿರುಡಿನಾ ಅಂತ. ಹಿರುಡಿನಿಯಾ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲೀಚ್. ಹಿರುಡಿನಾ ಅಂದ್ರೆ ಅದರ ಅರ್ಥನೇ ಲೀಚ್. ಇನ್ನು ನಾಲ್ಕನೇ ಕ್ಲಾಸ್ ಆರ್ಕಿ. ಆರ್ಕಿ ಎನಲಿಡಾ ಅಂತ. ಆರ್ಕಿ ಅಂದ್ರೆ ಓಲ್ಡ್, ಎನಲಿಡಾ ಅಂದ್ರೆ ಎನಲಿಡಾಗೆ ಸೇರುವಂತಹ ಒಂದು ಆರ್ಗಾನಿಸಮ್. ಅಂದ್ರೆ ಈ ಅನಲಿಡಾನಲ್ಲಿ ಫಸ್ಟ್ ಫಾರ್ಮ್ ಆಗದಂತ ಒಂದು ಆರ್ಗಾನಿಸಮ್ಸ್. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಪಾಲಿಗಾರ್ಡಿಯಸ್ ಅನ್ನೋ ಒಂದು ಎಕ್ಸಾಂಪಲ್ ನ ಕೊಡಬಹುದು. ಇಷ್ಟು ಅನಲಿಡಾ ಫೈಲಮ್ ನ ಬಗ್ಗೆ. ಇನ್ನು ನೆಕ್ಸ್ಟ್ ಫೈಲಮ್ ಆರ್ಥ್ರೋಪೋಡಾ. ಇದನ್ನ ಒಂದು ಅರ್ಥ ನೋಡಿದ್ರೆ ನಾವು ಈ ವರ್ಡ್ನ ಅರ್ಥನ ಎರಡಾಗಿ ಡಿವೈಡ್ ಮಾಡಬಹುದು. ಮೊದಲನೇದು ಆರ್ಥ್ರೋ ಅಂದ್ರೆ ಜಾಯಿಂಟೆಡ್ ಅಂತ ಅರ್ಥ. ಇನ್ನು ಪೋಡಾ ಅಂದ್ರೆ ಲೆಗ್ಸ್ ಅಂತ ಅರ್ಥ. ಸೊ ಎರಡು ಸೇರಿದ್ರೆ ಜಾಯಿಂಟೆಡ್ ಲೆಗ್ಸ್ ಅಂತ ನಾವು ಕರಿತೀವಿ. ಇದು ಆನಿಮಲ್ ಕಿಂಗ್ಡಮ್ ಅಲ್ಲೇ ಲಾರ್ಜೆಸ್ಟ್ ಫೈಲಮ್. ಅರೌಂಡ್ 9 lakh ಗಿಂತ ಅಂದ್ರೆ 9 ಲಕ್ಷಕ್ಕಿಂತ ಹೆಚ್ಚು ಸ್ಪೀಸೀಸ್ ನ ಇದರಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಇನ್ನು ಬಾಡಿ ಸಿಮೆಟ್ರಿ, ಇದಕ್ಕೆ ಈ ಕ್ಲಾಸ್ ಕೆಳಗಡೆ ಬರೋದಕ್ಕೆ ಒಂದು ಎಕ್ಸಾಂಪಲ್ಸ್ ಕೊಡೋದಾದ್ರೆ ಪ್ರಾನ್ ಬಗ್ಗೆ ಕೊಡಬಹುದು, ಸ್ಪೈಡರ್, ಬಟರ್ಫ್ಲೈ, ಈ ತರದ ಒಂದು ಎಕ್ಸಾಂಪಲ್ಸ್ ನ ಕೊಡಬಹುದು. ಇನ್ನು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಫೈಲಮ್ ಆರ್ಥ್ರೋಪೋಡಾಗೆ ಸೇರುವಂತಹ ಒಂದು ಆರ್ಗಾನಿಸಮ್ಸ್ ನ ಹ್ಯಾಬಿಟ್ಯಾಟ್ ಅಂದ್ರೆ ವಾಸಸ್ಥಳ. ಅಕ್ವಾಟಿಕ್ ಆಗಿರ್ಬೋದು, ಟೆರೆಸ್ಟ್ರಿಯಲ್ ಆಗಿರ್ಬೋದು, ಅಥವಾ ಏರಿಯಲ್ ಕೂಡ ಆಗಿರಬಹುದು. ಅಕ್ವಾಟಿಕ್ ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಪ್ರಾನ್, ಟೆರೆಸ್ಟ್ರಿಯಲ್ ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಕಾಕ್ರೋಚ್, ಏರಿಯಲ್ ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಮಾಸ್ಕಿಟೋ. ಸೊ ಹ್ಯಾಬಿಟ್ಯಾಟ್ ಒಂದು ನೀರಲ್ಲಾರು ಇರ್ಬೋದು, ನೆಲದ ಮೇಲೆನಾರು ಇರುತ್ತೆ ಇದು ಆರ್ಗಾನಿಸಮ್ಸ್, ಅಥವಾ ಈ ಕ್ಲಾಸ್ಗೆ ಬಿಲಾಂಗ್ ಆಗುವಂತ, ಈ ಫೈಲಮ್ಗೆ ಬಿಲಾಂಗ್ ಆಗುವಂತ ಒಂದು ಆರ್ಗಾನಿಸಮ್ಸ್. ಇನ್ನ ಗಾಳಿಯಲ್ಲಿ ಕೂಡ ಇವು ಇರುತ್ತೆ. ಎಕ್ಸಾಂಪಲ್ಸ್ ಪ್ರಾನ್, ಕಾಕ್ರೋಚ್ ಮತ್ತು ಮಸ್ಕಿಟೋ ರೆಸ್ಪೆಕ್ಟಿವ್ಲಿ. ಇನ್ನ ಬಾಡಿ ಸಿಮೆಟ್ರಿನ ನೋಡಿದ್ರೆ ನಾವು ಇದನ್ನು ಕೂಡ ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಅನಿಮಲ್ ನ ಕಟ್ ಮಾಡಿದಾಗ ನಮಗೆ 2 equal halves ಸಿಗುತ್ತೆ. ಇನ್ನು ಇದರ ನ್ಯೂಟ್ರಿಷನ್ ಫ್ರೀ ಲಿವಿಂಗ್ ಆಗಿರ್ಬೋದು ಅಥವಾ ಪ್ಯಾರಾಸೈಟ್ ಆಗಿರ್ಬೋದು. ಪ್ಯಾರಾಸೈಟ್ಗೆ ಎಕ್ಸಾಂಪಲ್ ಮಾಸ್ಕಿಟೋ, ಫ್ರೀ ಲಿವಿಂಗ್ ಗೆ ಎಕ್ಸಾಂಪಲ್ ಬಟರ್ಫ್ಲೈ.
ಇನ್ನು ಇದರ ಬಾಡಿ ಕವರಿಂಗ್ ಅಂದ್ರೆ ಎಕ್ಸೋಸ್ಕೆಲಿಟನ್ ನೋಡಿದ್ರೆ ಕೈಟಿನ್ ಇಂದ ಕವರ್ ಆಗಿರುತ್ತೆ. ಕೈಟಿನ್ ನಾವು ಇನ್ನೊಂದು ಹತ್ರ ಎಲ್ಲಿ ನೋಡಿದ್ವಿ ಅಂದ್ರೆ ಫಂಗೈನ ಸೆಲ್ ವಾಲ್. ಸೊ ಈ ಒಂದು ಆರ್ಥ್ರೋಪೋಡಾಗೆ ಸೇರುವಂತಹ ಆರ್ಗಾನಿಸಮ್ಸ್ ನ ಎಕ್ಸ್ಟರ್ನಲ್ ಕವರಿಂಗ್ ಕೈಟಿನ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಇಂದ ಆಗಿರುತ್ತೆ. ಈ ಬಾಡಿ ಎಕ್ಸ್ಟರ್ನಲ್ ಬಾಡಿ ಕವರಿಂಗ್ ಒಂದು ಸರ್ಟೆನ್ ಪೀರಿಯಡ್ ಆದ್ಮೇಲೆ ಮೌಲ್ಡ್ ನ ಬದಲಿಸುತ್ತೆ. ಇದನ್ನ ನಾವು ಎಕ್ಡೈಸಿಸ್ ಅಂತ ಕರಿತೀವಿ. ಇನ್ನು ಈ ಒಂದು ಆರ್ಗಾನಿಸಮ್ಸ್ ನ ಬಾಡಿ ಡಿವಿಷನ್ ನೋಡಿದ್ರೆ ಹೆಡ್, ಥೊರಾಕ್ಸ್ ಮತ್ತು ಅಬ್ಡಮನ್ ಅಂತ ನಾವು ಡಿವೈಡ್ ಮಾಡಬಹುದು. ಹೆಡ್ ಮತ್ತು ಥೊರಾಕ್ಸ್ ಎರಡು ಜಾಯಿಂಟ್ ಆಗಿದ್ರೆ ನಾವು ಅದನ್ನ ಸೆಫೆಲೋಥೊರಾಕ್ಸ್ ಅಂತ ಕರಿತೀವಿ. ಸೊ ಸೆಫೆಲೋ ಅಂದ್ರೆ ಹೆಡ್ ಅಂತ ಅರ್ಥ. ಇದಕ್ಕೆ ಒಂದು ಕನ್ನಡದಲ್ಲಿ ಶಿರೋ ವಕ್ಷ ಅಂತ ಕರಿತೀವಿ. ಇನ್ನ ಇದರ ಒಂದು ಬಾಡಿ ಕ್ಯಾವಿಟಿ ನೋಡಿದ್ರೆ ಟ್ರೂ ಸೀಲೋಮೇಟ್ಸ್ ಆಗಿರುತ್ತೆ. ಸೀಲೋಮ್ ಅಂದ್ರೆ ಏನರ್ಥ? ಒಂದು ಬಾಡಿ ಕ್ಯಾವಿಟಿ ಇರುತ್ತೆ, ಅದನ್ನ ನಾವು ಸೀಲೋಮೇಟ್ಸ್ ಅಂತ ಕರಿತೀವಿ. ಡೈಜೆಸ್ಟಿವ್ ಸಿಸ್ಟಮ್ ನೋಡಿದ್ರೆ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಇನ್ನು ರೆಸ್ಪಿರೇಟರಿ ಸಿಸ್ಟಮ್ ನೋಡಿದ್ರೆ ಅಕ್ವಾಟಿಕ್ ಅನಿಮಲ್ಸ್ ಅಲ್ಲಿ ಗಿಲ್ಸ್ ಯೂಸ್ ಮಾಡುತ್ತೆ. ಇನ್ನು ಸ್ಕಾರ್ಪಿಯನ್ ಅಂತ ಒಂದು ಆರ್ಗಾನಿಸಮ್ಸ್ ಬುಕ್ ಲಂಗ್ಸ್ ಅನ್ನೋ ಒಂದು ಆರ್ಗನ್ ಸಹಾಯದಿಂದ ರೆಸ್ಪಿರೇಷನ್ ಮಾಡುತ್ತೆ. ಇನ್ನು ಕೆಲವೊಂದು ಇನ್ಸೆಕ್ಟ್ಸ್ ಅಲ್ಲಿ ಟ್ರೇಕಿಯಾ ಅನ್ನೋ ಒಂದು ಆರ್ಗನ್ ನ ಯೂಸ್ ಮಾಡಿಕೊಳ್ಳುತ್ತೆ. ಇನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ರೆ ಓಪನ್ ಟೈಪ್ ಅಂದ್ರೆ ಬಾಡಿ ಕ್ಯಾವಿಟಿನಲ್ಲೂ ಕೂಡ ಒಂದು ಬ್ಲಡ್ ಅಥವಾ ಬೇರೆ ಯಾವ್ದಾರ ಬಾಡಿ ಫ್ಲೂಯಿಡ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದು ವೆಸಲ್ಸ್ಗೆ ಮಾತ್ರ ಸೀಮಿತ ಆಗಿರಲ್ಲ. ಇನ್ನು ನರ್ವಸ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಮಾಲ್ಪಿಜಿಯನ್ ಟ್ಯೂಬ್ಸ್ ಅಂತ ಕರೀತೀವಿ. ಇದರ ಮೂಲಕ ಆಗುತ್ತೆ, ಅಥವಾ ಕಾಕ್ಸಲ್ ಗ್ಲ್ಯಾಂಡ್ಸ್ ಅಂತ ಕರೀತೀವಿ. ಈ ಒಂದು ಆರ್ಗನ್ ಮೂಲಕ ಆಗುತ್ತೆ. ಮ್ಯಾಲ್ಫಿಜಿಯನ್ ಟ್ಯೂಬ್ಸ್ ಅಥವಾ ಕಾಕ್ಸಲ್ ಗ್ಲ್ಯಾಂಡ್ಸ್ ಅನ್ನೋ ಒಂದು ಆರ್ಗನ್ ಮೂಲಕ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗುತ್ತೆ. ಇನ್ನು ಇದರ ರೀಪ್ರೊಡಕ್ಷನ್ ಇಂಟರ್ನಲ್ ಅಂದ್ರೆ ಬಾಡಿ ಒಳಗಡೆ ಅಥವಾ ಎಕ್ಸ್ಟರ್ನಲ್ ಕೂಡ ಆಗುತ್ತೆ. ಅಂದ್ರೆ ಒಂದು ಪೇರೆಂಟ್ ಬಾಡಿ ಒಳಗಡೆನೆ ಒಂದು ಆಫ್ಸ್ಪ್ರಿಂಗ್ ಡೆವಲಪ್ ಆಗೋದು. ಎಕ್ಸ್ಟರ್ನಲ್ ಅಂದ್ರೆ ವಾಟರ್ ಮೀಡಿಯಂ ಅಥವಾ ಬೇರೆಯ ಒಂದು ವಾತಾವರಣದಲ್ಲಿ ಆಫ್ಸ್ಪ್ರಿಂಗ್ಸ್ ಡೆವಲಪ್ ಆಗುವಂಥದ್ದು. ಇನ್ನು ಮೇಲ್ ಮತ್ತು ಫೀಮೇಲ್ ಆರ್ಗಾನಿಸಮ್ಸ್ ಸಪ್ರೇಟ್ ಆಗಿರುತ್ತೆ. ಇನ್ನು ಇದು ಒಂದು ಆರ್ಗಾನಿಸಮ್ಸ್ ನ ಡೆವಲಪ್ಮೆಂಟ್ ಡೈರೆಕ್ಟ್ ಆಗಾದ್ರೂ ಇರಬಹುದು ಅಥವಾ ಇಂಡೈರೆಕ್ಟ್ ಆಗಾದ್ರೂ ಇರಬಹುದು. ಇಂಡೈರೆಕ್ಟ್ ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಸಿಲ್ಕ್ ವರ್ಮ್. ನೀವು ರೇಷ್ಮೆ ಹುಳನ ನೋಡಿರ್ಬೋದು, ಅದು ಮೋತಾಗಿ ಕನ್ವರ್ಟ್ ಆಗುವ ಮುಂಚೆ ಸಿಲ್ಕ್ ವರ್ಮ್ ಆಗಿ ಇರುತ್ತೆ. ಸೊ ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ಥ್ರೋಪೋಡಾದು. ಇನ್ನೊಂದ್ಸರಿ ನೋಡೋದಾದ್ರೆ ನಾವು ಇದರ ಒಂದು ಹ್ಯಾಬಿಟ್ಯಾಟ್ ಅಕ್ವಾಟಿಕ್ ಮೀಡಿಯಂ ಅಲ್ಲೂ ಇರುತ್ತೆ, ಟೆರೆಸ್ಟ್ರಿಯಲ್ ಮೀಡಿಯಂ ಅಲ್ಲೂ ಇರುತ್ತೆ, ಅಥವಾ ಏರಿಯಲ್ ಮೀಡಿಯಂ ಅಲ್ಲೂ ಇದರ ಒಂದು ಹ್ಯಾಬಿಟ್ಯಾಟ್ ಇರುತ್ತೆ. ಇನ್ನು ಇದರ ಬಾಡಿ ಸಿಮೆಟ್ರಿನ ನೋಡಿದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ನಾವು ಕರಿತೀವಿ. ಮೋಡ್ ಆಫ್ ನ್ಯೂಟ್ರಿಷನ್ ಈ ಒಂದು ಆರ್ಗಾನಿಸಮ್ಸ್ ಒಂದು ಪ್ಯಾರಾಸೈಟಿ ಆಗಾರು ಇರುತ್ತೆ ಅಥವಾ ಫ್ರೀ ಲಿವಿಂಗ್ ಆರ್ಗಾನಿಸಮ್ಸ್ ಆಗಿರುತ್ತೆ. ಪ್ಯಾರಾಸೈಟ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಸ್ಕಿಟೋ,
ಫ್ರೀ ಲಿವಿಂಗ್ಗೆ ಒಂದು ಎಕ್ಸಾಂಪಲ್ ಅಂದರೆ ಬಟರ್ಫ್ಲೈ. ಬಟರ್ಫ್ಲೈ ಅಲ್ಲದೆ ತುಂಬ ಎಕ್ಸಾಂಪಲ್ಸ್ ಕೂಡ ಇದೆ. ಇನ್ನು ಈ ಒಂದು ಆರ್ಗನಿಸಮ್ಸ್ನ ಒಂದು ಎಕ್ಸ್ಟರ್ನಲ್ ಕವರಿಂಗ್ ಅಂದರೆ ಎಕ್ಸೋಸ್ಕೆಲಿಟಮ್ನು ಕೈಟಿನಿಂದ ಮಾಡಲಾಗಿರುತ್ತೆ. ಇದು ಒಂದು ಯುನೀಕ್ ಫೀಚರ್ ಕೂಡ ಆಗಿದೆ ಆರ್ಥ್ರೋಪೋಡಾದು. ಕೈಟಿನ್ ಇದೊಂದು ಕಡೆ ಅಲ್ಲದೆ ನಾವು ಫಂಗೈ ಅನ್ನೋ ಕಿಂಗ್ಡಮ್ ಅಲ್ಲಿ ಅದರ ಒಂದು ಸೆಲ್ ವಾಲ್ ಕೂಡ ಕೈಟಿನಿಂದಾನೇ ಮಾಡಲಾಗಿರುತ್ತೆ. ಈ ಕೈಟಿನ್ ಮೌಲ್ಡ್ ಏನಿರುತ್ತಲ್ಲ ಅದು ಪೀರಿಯಾಡಿಕಲಿ ಶೆಡ್ ಆಗ್ತಾ ಇರುತ್ತೆ. ಆ ಒಂದು ಪ್ರೊಸೆಸ್ನ ನಾವು ಎಕ್ಡೈಸಿಸ್ ಅಂತ ಕರಿತೀವಿ. ಇನ್ನು ಬಾಡಿ ಡಿವಿಷನ್ ನೋಡಿದ್ರೆ ನಾವು ಹೆಡ್, ಥೊರಾಕ್ಸ್ ಮತ್ತು ಅಬ್ಡಮನ್ ಅಂತ ಡಿವೈಡ್ ಮಾಡ್ಬೋದು, ಅಥವಾ ಸೆಫೆಲೋಥೊರಾಕ್ಸ್ ಮತ್ತು ಅಬ್ಡಮನ್ ಅಂತ ಡಿವೈಡ್ ಮಾಡ್ಬೋದು. ಇನ್ನು ಬಾಡಿ ಕ್ಯಾವಿಟಿ ಬಗ್ಗೆ ನೋಡಿದ್ರೆ ನಾವು ಇವನ್ನ ಟ್ರೂ ಸಿಲೋಮೇಟ್ಸ್ ಅಥವಾ ಯೂಸಿಲೋಮೇಟ್ಸ್ ಅಂತ ನಾವು ಕರಿತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಫುಲ್ಲು ಡೆವಲಪ್ ಆಗಿರುತ್ತೆ. ರೆಸ್ಪಿರೇಷನ್ ಒಂದು ಗಿಲ್ಸ್ ಮೂಲಕ ಆಗ್ಬೋದು, ಬುಕ್ ಲಂಗ್ಸ್ ಮೂಲಕ ಆಗ್ಬೋದು, ಅಥವಾ ಇನ್ಸೆಕ್ಟ್ಸ್ ಅಂದರೆ ಒಂದು ಕಾಕ್ರೋಚಸ್ ಅಲ್ಲಿ ಟ್ರೇಕಿಯಾ ಅನ್ನೋ ಒಂದು ಆರ್ಗನ್ ಇಂದ ರೆಸ್ಪಿರೇಷನ್ ಆಗುತ್ತೆ. ಇನ್ನು ಇದರ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪ್, ಅಂದರೆ ಬ್ಲಡ್ ವೆಸಲ್ಸ್ ಅಲ್ಲದೇನೆ ಬಾಡಿ ಫ್ಲೂಯಿಡ್ಸ್ ಅಂದರೆ ಎಕ್ಸಾಂಪಲ್ ಬ್ಲಡ್ ಇರುತ್ತಲ್ಲ ಅದು ವೆಸಲ್ಸ್ ಅಲ್ಲಿ ಅಲ್ಲದೇನೆ ಒಂದು ಕ್ಯಾವಿಟೀಸ್ ಅಂದರೆ ಒಂದು ಸ್ಟಮಕ್ನ ತಗೊಂಡ್ರೆ ನಾವು ಕ್ಯಾವಿಟಿ ಅಂತ, ಅಲ್ಲೂ ಕೂಡ ಒಂದು ಏನು ಬಾಡಿ ಫ್ಲೂಯಿಡ್ಸು ಕಾಣಸಿಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕೂಡ ಕರಿತೀವಿ. ನರ್ವಸ್ ಸಿಸ್ಟಮು ಡೆವಲಪ್ ಆಗಿರುತ್ತೆ. ಎಕ್ಸ್ಕ್ರೀಷನ್ನು ಮ್ಯಾಲ್ಫಿಜಿಯನ್ ಟ್ಯೂಬ್ಸ್ ಅಥವಾ ಕಾಕ್ಸಲ್ ಗ್ಲ್ಯಾಂಡ್ ಮೂಲಕ ಆಗುತ್ತೆ. ಇನ್ನು ರೀಪ್ರೊಡಕ್ಷನ್ ಇಂಟರ್ನಲ್ ಆರೋ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆರೋ ಆಗಿರ್ಬೋದು. ಇಂಟರ್ನಲ್ ಅಂದರೆ ಒಂದು ಪೇರೆಂಟ್ ಬಾಡಿ ಒಳಗಡೆ ಆಫ್ ಸ್ಪ್ರಿಂಗ್ ಡೆವಲಪ್ ಆಗೋದು. ಎಕ್ಸ್ಟರ್ನಲ್ ಅಂದರೆ ಪೇರೆಂಟ್ ಬಾಡಿ ಬಿಟ್ಟು ಆಚೆ ಒಂದು ಏನಾದ್ರು ಆಫ್ ಸ್ಪ್ರಿಂಗ್ ಡೆವಲಪ್ ಆದರೆ ಅದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಮೇಲ್ ಮತ್ತು ಫೀಮೇಲ್ ಆರ್ಗನಿಸಮ್ಸ್ ಸಪರೇಟ್ ಆಗಿ ಇರುತ್ತೆ. ಇನ್ನು ಡೆವಲಪ್ಮೆಂಟಲ್ ಸ್ಟೇಜಸ್ನ ನೋಡಿದ್ರೆ ಒಂದು ಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ ಅಥವಾ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಎರಡೂ ಇರುತ್ತೆ. ಸೊ ಇಷ್ಟು ಇದರ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈಲಮ್ ಆರ್ಥ್ರೋಪೋಡಾ. ಇನ್ನು ಕ್ಲಾಸಿಫಿಕೇಶನ್ನ ನೋಡೋದಾದ್ರೆ ಮೊದಲನೇ ಕ್ಲಾಸಿಫಿಕೇಶನ್ ಒನೈಕೋಫೋರಾ ಅಂತ ಕರಿತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪೆರಿಪ್ಯಾಟಸ್. ಈ ಪೆರಿಪ್ಯಾಟಸ್ನ ನಾವು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಅನೆಲಿಡಾ ಅಂಡ್ ಆರ್ಥ್ರೋಪೋಡಾ ಅಂತ ಕೂಡ ನಾವು ಕರಿತೀವಿ. ಯಾಕೆ ಅಂದ್ರೆ ಅನೆಲಿಡಾದಲ್ಲಿ ಇರುವಂತಹ ಎಷ್ಟೊಂದು ಫೀಚರ್ಸ್ ನಮಗೆ ಪೆರಿಪ್ಯಾಟಸ್ ಅಲ್ಲಿ ನೋಡಕ್ ಸಿಗುತ್ತೆ, ಹಾಗೂ ಆರ್ಥ್ರೋಪೋಡಾದಲ್ಲಿ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ಒನೈಕೋಫೋರಾದಲ್ಲಿ ನೋಡ್ತೀವಿ. ಅದಕ್ಕೆ ಇದನ್ನ ನಾವು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಅನೆಲಿಡಾ ಮತ್ತು ಆರ್ಥ್ರೋಪೋಡಾ ಅಂತ ಕರಿತೀವಿ. ಇನ್ನು ಎರಡನೇ ಕ್ಲಾಸ್ ಯಾವುದು ಅಂದ್ರೆ ಕ್ರಸ್ಟೇಷಿಯಾ. ಇದಕ್ಕೆ ಒಂದು ನಾವು ಯಾವ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ಪ್ರಾನ್ ಅಥವಾ ಲಾಬ್ಸ್ಟರ್ ಎಕ್ಸಾಂಪಲ್ನ ನಾವು ಇಲ್ಲಿ ಕೊಡಬಹುದು. ಥರ್ಡ್ ಕ್ಲಾಸ್ ಯಾವುದು ಅಂದ್ರೆ ಇನ್ಸೆಕ್ಟಾ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಬಟರ್ಫ್ಲೈನೇ ಕೊಡಬಹುದು. ಇನ್ನು ನಾಲ್ಕನೇ ಕ್ಲಾಸ್ ಆರ್ಥ್ರೋಪೋಡಾ ಕೆಳಗಡೆ ಡಿಪ್ಲೋಪೋಡಾ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಮಿಲಿಪೀಡ್ ಎಕ್ಸಾಂಪಲ್ನ ಕೊಡಬಹುದು. ಇನ್ನು ಐದನೇ ಕ್ಲಾಸ್ ಯಾವುದು ಅಂದ್ರೆ ಕೈಲೋಪೋಡಾ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಸೆಂಟಿಪೀಡ್ ಕೊಡಬಹುದು. ಇನ್ನು ಆರನೇ ಕ್ಲಾಸ್ ಯಾವುದು ಅಂದ್ರೆ ಫೈಲಮ್ ಆರ್ಥ್ರೋಪೋಡಾ ಕೆಳಗಡೆ ಅರಾಕ್ನಿಡಾ ಅಂತ ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಸ್ಕಾರ್ಪಿಯನ್ ಕೊಡಬಹುದು ಅಥವಾ ಸ್ಪೈಡರ್ ಕೂಡ ಎಕ್ಸಾಂಪಲ್ ಕೊಡಬಹುದು. ಒಂದು ಕ್ಲಾಸಿಫಿಕೇಶನ್ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂದ್ರೆ ಒಂದು ಲೆಗ್ಸ್ ಆಧಾರದ ಮೇಲೆ ಮಾಡ್ತೀವಿ. ಈ ಒನೈಕೋಫೋರಾ ಒಂದು ಬಿಟ್ಟು ಈ ಕ್ರಸ್ಟೇಷಿಯಾನ ತಗೊಂಡ್ರೆ 5 pairs ಆಫ್ ಲೆಗ್ಸ್ ಇದರಲ್ಲಿ ಇರುತ್ತೆ. ಸೊ ಇದನ್ನ ನಾವು ಕ್ರಸ್ಟೇಷಿಯಾ ಕೆಳಗಡೆ ಹಾಕ್ತೀವಿ.
ಯಾವುದೇ ಒಂದು ಆರ್ಗಾನಿಸಮ್ಗೆ 5 ಪೇರ್ಸ್ ಆಫ್ ಲೆಗ್ಸ್ ಇದ್ರೆ ಅದನ್ನು ನಾವು ಕ್ರಸ್ಟೇಶಿ ಅಂತ ಕರಿತೀವಿ. 3 ಪೇರ್ಸ್ ಆಫ್ ಲೆಗ್ಸ್ ಇದ್ರೆ ಇನ್ಸೆಕ್ಟ್ ಅಂತ ಕರಿತೀವಿ. 4 ಪೇರ್ ಆಫ್ ಲೆಗ್ಸ್ ಇದ್ರೆ ಅರಾಕ್ನಿಡ ಅಂತ ಕರಿತೀವಿ. ಇನ್ನು ಈ 2 ಕ್ಲಾಸಿಫಿಕೇಶನ್ ಅಂದ್ರೆ ಡಿಪ್ಲೋಪೋಡಾದಲ್ಲಿ ಇದು ಒಂದು ಸೆಗ್ಮೆಂಟ್ ಅಂತ ತಗೊಂಡ್ರೆ ನಾವು ಈ ತರ 2 ಲೆಗ್ಸ್ 2 ಪೇರ್ಸ್ ಆಫ್ ಲೆಗ್ಸ್ ಇದ್ದಾಗ ಅದನ್ನ ನಾವು ಡಿಪ್ಲೋಪೋಡಾ ಅಂತ ಕರಿತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಒಂದು ಸೆಗ್ಮೆಂಟ್ ಅನ್ನ ನಾವು ತಗೊಂಡ್ರೆ ಇಲ್ಲಿ ನೋಡ್ಬೋದು ಒಂದು ಪೇರ್ ಆಫ್ 2 ಲೆಗ್ಸ್ ಇದೆ, ಅಂದ್ರೆ ಒಂದು ಪೇರ್ ಆಫ್ ಲೆಗ್ಸ್ ಇದೆ, ಆ ಕಡೆ ಕೂಡ ಒಂದು ಪೇರ್ ಆಫ್ ಲೆಗ್ಸ್ ಇರುತ್ತೆ. ಸೊ ಟೋಟಲ್ 2 ಪೇರ್ಸ್ ಆಫ್ ಲೆಗ್ಸ್ ಇರುತ್ತೆ. ಒಂದು ಸೆಗ್ಮೆಂಟ್ ಅಲ್ಲಿ 2 ಪೇರ್ ಇರುತ್ತೆ. ಇನ್ನು ಕೈಲೋಪೋಡಾ ತಗೊಂಡ್ರೆ ಒಂದು ಸೆಗ್ಮೆಂಟ್ ಅಲ್ಲಿ 1 ಪೇರ್ ಆಫ್ ಲೆಗ್ಸ್ ಇರುತ್ತೆ. ಈ ತರದ ಒಂದು ಆರ್ಗಾನಿಸಮ್ಸ್ ನಾವು ಕೈಲೋಪೋಡಾ ಕೆಳಗಡೆ ಇಡ್ತೀವಿ. ಸೊ ಇಷ್ಟು ಫೈಲಮ್ ಆರ್ಥ್ರೋಪೋಡಾ ಬಗ್ಗೆ ಇಲ್ಲಿವರೆಗೂ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮುಂದಿನ ಫೈಲಮ್ ಯಾವುದು ಅಂದ್ರೆ ಫೈಲಮ್ ಮೊಲುಸ್ಕಾ. ಇದು ಇನ್ವರ್ಟಿಬ್ರೇಟ್ಸ್ ಅಲ್ಲಿ ತಗೊಂಡ್ರೆ ಸೆಕೆಂಡ್ ಲಾರ್ಜೆಸ್ಟ್ ಫೈಲಮ್. ಫಸ್ಟ್ ಯಾವುದು? ಆರ್ಥ್ರೋಪೋಡಾ. ಸೆಕೆಂಡ್ ಲಾರ್ಜೆಸ್ಟ್ ಇನ್ವರ್ಟಿಬ್ರೇಟ್ ಯಾವುದು? ಮೊಲುಸ್ಕಾ. ಇನ್ ಕೇಸ್ ನಾವೇನಾದ್ರೂ ವರ್ಟಿಬ್ರೇಟ್ಸ್ ಇನ್ಕ್ಲೂಡ್ ಮಾಡಿದ್ರೆ ಆರ್ಥ್ರೋಪೋಡಾ ಆದ್ಮೇಲೆ ಕಾರ್ಡೇಟ್ಸ್ ಬರುತ್ತೆ, ಕಾರ್ಡೇಟ್ಸ್ ಆದ್ಮೇಲೆ ಮೊಲುಸ್ಕಾ ಬರುತ್ತೆ. ಸೊ ಇಲ್ಲಿ ನಾವು ಇನ್ವರ್ಟಿಬ್ರೇಟ್ಸ್ ನ ಮಾತ್ರ ಕನ್ಸಿಡರ್ ಮಾಡಿರೋದ್ರಿಂದ ಮೊಲುಸ್ಕಾನ ನಾವು ಸೆಕೆಂಡ್ ಲಾರ್ಜೆಸ್ಟ್ ಇನ್ವರ್ಟಿಬ್ರೇಟ್ ಅನಿಮಲ್ ಫೈಲಮ್ ಅಂತ ಕರಿತೀವಿ. ಅರೌಂಡ್ 1 ಲ್ಯಾಕ್ಗಿಂತ ಜಾಸ್ತಿ ಸ್ಪೀಶೀಸ್ ನಾವು ಮೊಲುಸ್ಕಾ ಕೆಳಗಡೆ ನೋಡ್ತೀವಿ. ಇದರ ಒಂದು ಯುನಿಕ್ ಫೀಚರ್ ಅಂದ್ರೆ ಸಾಫ್ಟ್ ಬಾಡಿಡ್ ಅನಿಮಲ್ಸ್. ಈ ಒಂದು ಕ್ಯಾರೆಕ್ಟರ್ ಇದ್ರೆ ನಾವು ಫೈಲಮ್ ಮೊಲುಸ್ಕಾ ಕೆಳಗಡೆ ಯಾವುದೇ ಒಂದು ಆರ್ಗಾನಿಸಮ್ ನ ಕ್ಲಾಸಿಫೈ ಮಾಡಬಹುದು. ಇನ್ನು ಮೊಲುಸ್ಕಾದ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಹೋದ್ರೆ ಇದರ ಒಂದು ಹ್ಯಾಬಿಟ್ಯಾಟ್ ಫಸ್ಟ್ ನಾವು ನೋಡೋಣ. ಹ್ಯಾಬಿಟ್ಯಾಟ್ ಅಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ವಾಸಸ್ಥಳ. ಅಕ್ವಾಟಿಕ್ ಆದ್ರೂ ಆಗಿರ್ಬೋದು ಅಥವಾ ಟೆರೆಸ್ಟ್ರಿಯಲ್ ಆದ್ರೂ ಆಗಿರ್ಬೋದು. ಅಕ್ವಾಟಿಕ್ ಅಂದ್ರೆ ಜಲಜೀವಿ, ಟೆರೆಸ್ಟ್ರಿಯಲ್ ಅಂದ್ರೆ ನೆಲಜೀವಿ. ಟೆರೆಸ್ಟ್ರಿಯಲ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಸ್ನೇಲ್. ಅಕ್ವಾಟಿಕ್ ಅಲ್ಲಿ ಮರೀನ್ ಕೂಡ ಆಗಿರ್ಬೋದು ಅಥವಾ ಫ್ರೆಶ್ ವಾಟರ್ ಅನಿಮಲ್ಸ್ ಕೂಡ ಆಗಿರಬಹುದು. ಇನ್ನ ಬಾಡಿ ಆರ್ಗನೈಸೇಷನ್ ನೋಡಿದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ. ಬಟ್ ಕೆಲವೊಂದು ಸ್ನೇಲ್ಸ್ ಅಲ್ಲಿ ಬೈಲ್ಯಾಟ್ರಲ್ ಸಿಮೆಟ್ರಿ ಇರಲ್ಲ. ಇನ್ನು ಬಾಡಿ ಕ್ಯಾವಿಟಿ ನೋಡಿದ್ರೆ ನಾವು ಇವನ್ನ ಯೂಸಿಲೋಮೇಟ್ಸ್ ಅಂತ ಕರಿತೀವಿ. ಆದ್ರೆ ಈ ಕ್ಯಾವಿಟೀಸ್ನೆಲ್ಲ ರೆಡ್ಯೂಸ್ ಆಗಿರುತ್ತೆ. ಇನ್ನು ಈ ಒಂದು ಕ್ಲಾಸ್ಗೆ ಸೇರುವಂತಹ ಅನಿಮಲ್ಸ್ ನ ಒಂದು ಯುನಿಕ್ ಫೀಚರ್ ಅಂದ್ರೆ ಶೆಲ್ ಅಂದ್ರೆ ಶಂಕು. ಅದು ಇದರ ಒಂದು ಯುನಿಕ್ ಫೀಚರ್. ಸೊ ಶೆಲ್ಲು ಇಂಟರ್ನಲ್ ಆದ್ರೂ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಕೂಡ ಆಗಿರ್ಬೋದು. ಎಕ್ಸ್ಟರ್ನಲ್ಗೆ ನಾವು ಒಂದು ಎಕ್ಸಾಂಪಲ್ ಕೊಡ್ಬೋದು, ಕಪ್ಪೆ ಚಿಪ್ದು. ಹಾಗೇನೆ ಇಂಟರ್ನಲ್ಗೆ ಒಂದು ಸೇಪಿಯಾ ಅನ್ನೋ ಒಂದು ಆನಿಮಲ್ನ ಎಕ್ಸಾಂಪಲ್ನ ಕೊಡ್ಬೋದು. ಎಕ್ಸ್ಟರ್ನಲ್ಗೆ ಸೇಪಿಯಾದ, ಎಕ್ಸ್ಟರ್ನಲ್ಗೆ ನಾವು ಸ್ನೇಲ್ಸ್ ಎಕ್ಸಾಂಪಲ್ ಕೂಡ ಕೊಡ್ಬೋದು. ಇನ್ನು ರೆಸ್ಪಿರೇಟರಿ ಸಿಸ್ಟಮ್ನ ನೋಡಿದ್ರೆ ಅಕ್ವಾಟಿಕ್ ಅನಿಮಲ್ಸ್ ಅಲ್ಲಿ ಗಿಲ್ಸ್ ಮೂಲಕ ಇವು ರೆಸ್ಪಿರೇಷನ್ ಮಾಡುತ್ತೆ. ಇನ್ನು ಟೆರೆಸ್ಟ್ರಿಯಲ್ ಅಲ್ಲಿ ಪಲ್ಮನರಿ ಸ್ಯಾಕ್ ಡೆವಲಪ್ ಆಗುತ್ತೆ. ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪ್ ಇರುತ್ತೆ.
ಓಪನ್ ಟೈಪ್ ಅಂದರೆ ಹೇಳಿದ್ದೀನಿ. ಇನ್ನು ಬಾಡಿ ಫ್ಲೂಯಿಡ್ಸು ಬಾಡಿ ಕ್ಯಾವಿಟೀಸಲ್ಲೂ ಇರುತ್ತೆ, ವೆಸಲ್ಸಲ್ಲಿ ಮಾತ್ರ ಇರೋದಿಲ್ಲ. ವೆಸಲ್ಸ್ ಅಲ್ಲದೇನೆ ಬಾಡಿ ಕ್ಯಾವಿಟೀಸಲ್ಲೂ ಬಾಡಿ ಫ್ಲೂಯಿಡ್ಸ್ ಇರುತ್ತೆ. ಈ ಥರದ ಒಂದು ಕಂಡೀಷನ್ ನಾವು ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಈ ಒಂದು ಫೈಲಮ್ ಕೆಳಗಡೆ ಸಿಗುವಂತಹ ಆರ್ಗ್ಯಾನಿಸಮ್ಸ್ ಅಲ್ಲಿ ಹೀಮೋಸೈನಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರುತ್ತೆ. ಸಯನ್ ಅಂದ್ರೆ ಬ್ಲೂ ಅಂತ ಅರ್ಥ. ಈ ಒಂದು ಬ್ಲೂ ಕಲರ್ ಪಿಗ್ಮೆಂಟ್ ಇರುತ್ತೆ. ಸೊ ಬ್ಲಡ್ ಕೂಡ ಈ ಒಂದು ಫೈಲಮ್ ಕೆಳಗಡೆ ಬ್ಲೂ ಇರುತ್ತೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಅಲ್ಲಿ. ಇನ್ನು ನರ್ವಸ್ ಸಿಸ್ಟಮ್ ನೋಡಿದ್ರೆ ಅದು ಕೂಡ ಡೆವಲಪ್ಡ್ ಆಗಿರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್, ಮೆಟಾನೆಫ್ರಿಡಿಯಾ ಅಥವಾ ಕಿಡ್ನಿ ಲೈಕ್ ಸ್ಟ್ರಕ್ಚರ್ಸ್ ಅಂದ್ರೆ ಒಂದು ಕಿಡ್ನಿ ತರದ ಒಂದು ಸ್ಟ್ರಕ್ಚರ್ಸ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ಒಂದು ಆರ್ಗನ್ಸ್ ಮೂಲಕ ತನ್ನ ಎಕ್ಸ್ಕ್ರೀಟರಿ ಅಂದ್ರೆ ವೇಸ್ಟ್ ಮೆಟೀರಿಯಲ್ಸ್ ನ ಆಚೆ ಹಾಕುತ್ತೆ. ಇನ್ನು ರೀಪ್ರೊಡಕ್ಷನ್ ಇದೆ ಈ ಒಂದು ಆರ್ಗಾನಿಸಮ್ಸ್ ಅಲ್ಲಿ. ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇರುತ್ತೆ. ಮೇಲ್ ಮತ್ತು ಫಿಮೇಲ್ ಅನಿಮಲ್ಸ್ ಸಪರೇಟ್ ಆಗಿರುತ್ತೆ. ರೀಪ್ರೊಡಕ್ಷನ್ ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಕೂಡ ಆಗ್ಬೋದು. ಇನ್ನು ಈ ಒಂದು ಆರ್ಗಾನಿಸಮ್ಸ್ ನ ಡೆವಲಪ್ಮೆಂಟ್ ನೋಡಿದ್ರೆ ಡೈರೆಕ್ಟ್ ಡೆವಲಪ್ಮೆಂಟ್ ಇರುತ್ತೆ ಮತ್ತು ಕೆಲವೊಂದರಲ್ಲಿ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಕೂಡ ಇರುತ್ತೆ. ಸೊ ಡೈರೆಕ್ಟ್ ಅಂದ್ರೆ ಯಾವುದೇ ಒಂದು ಲಾರ್ವಾ ಸ್ಟೇಜ್ ಇದರಲ್ಲಿ ಕಾಣಸಿಗಲ್ಲ. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಲಾರ್ವಲ್ ಸ್ಟೇಜು ಈ ಒಂದು ಆರ್ಗಾನಿಸಮ್ಸ್ ಅಲ್ಲಿ ಇರುತ್ತೆ. ಸೊ ಇಷ್ಟು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಹ್ಯಾಬಿಟ್ಯಾಟ್ ನೋಡಿದ್ರೆ ಅಕ್ವಾಟಿಕ್ ಆಗಿರ್ಬೋದು ಅಥವಾ ಟೆರೆಸ್ಟ್ರಿಯಲ್ ಆಗಿರ್ಬೋದು. ಅಕ್ವಾಟಿಕ್ ಅಂದ್ರೆ ಒಂದು ಸಾಗರದಲ್ಲಾರು ಸಿಗ್ಬೋದು ಅಥವಾ ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿನಲ್ಲೂ ಕೂಡ ಇವು ಸಿಗಬಹುದು. ಇನ್ನು ಬಾಡಿ ಆರ್ಗನೈಸೇಷನ್ ನೋಡಿದ್ರೆ ಒಂದು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಪ್ರಾಣಿನ ಕಟ್ ಮಾಡಿದಾಗ ಎರಡು ಈಕ್ವಲ್ ಹಾಫ್ಸ್ ಅಂದ್ರೆ ಎರಡಾಗಿ ಡಿವೈಡ್ ಆದ್ರೂ ಕೂಡ ಈಕ್ವಲ್ ಆಗಿ ಡಿವೈಡ್ ಆದಾಗ ನಾವು ಅದನ್ನ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಬಟ್ ಕೆಲವೊಂದು ಆರ್ಗಾನಿಸಮ್ಸ್ ನ ಬಿಟ್ಟು ಎಲ್ಲ ಕಡೆ ಇದು ಬೈಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ. ಇನ್ನು ಬಾಡಿ ಕ್ಯಾವಿಟೀಸ್ ನ ನೋಡಿದ್ರೆ ಇದನ್ನ ನಾವು ಯೂಸಿಲೋಮಿಟ್ಸ್ ಅಂತ ಕರಿತೀವಿ. ಬಟ್ ಕ್ಯಾವಿಟೀಸ್ ಇದರಲ್ಲಿ ರೆಡ್ಯೂಸ್ ಆಗಿರುತ್ತೆ. ಇನ್ನ ಎಕ್ಸ್ಟರ್ನಲ್ ಕವರಿಂಗ್ ನ ನಾವು ಶೆಲ್ ಅಂತ ಕರಿತೀವಿ. ಅದು ಒಂದು ಇಂಟರ್ನಲ್ ಆಗಲ್ಲಾರು ಇರ್ಬೋದು ಶೆಲ್ ಅಥವಾ ಎಕ್ಸ್ಟರ್ನಲ್ ಆಗಿರ್ಬೋದು. ಎಕ್ಸ್ಟರ್ನಲ್ ಅಲ್ಲಿ ನಾವು ಸ್ನೇಲ್ಸ್ ನ ಎಕ್ಸಾಂಪಲ್ ಕೊಟ್ರೆ, ಇಂಟರ್ನಲ್ ಗೆ ನಾವು ಸೇಪಿಯಾ ಅನ್ನೋ ಒಂದು ಅನಿಮಲ್ ನ ಎಕ್ಸಾಂಪಲ್ ನ ಕೊಡ್ತೀವಿ. ರೆಸ್ಪಿರೇಷನ್ ಅಕ್ವಾಟಿಕ್ ಅನಿಮಲ್ಸ್ ಅಲ್ಲಿ ಗಿಲ್ಸ್ ಇಂದ ಆಗುತ್ತೆ. ಟೆರೆಸ್ಟ್ರಿಯಲ್ ಅನಿಮಲ್ಸ್ ಅಲ್ಲಿ ಪಲ್ಮನರಿ ಸ್ಯಾಕ್ ಅಂದ್ರೆ ಲಂಗ್ ಲೈಕ್ ಸ್ಟ್ರಕ್ಚರ್ ಇಂದ ಆಗುತ್ತೆ. ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಡೆವಲಪ್ ಆಗಿರುತ್ತೆ ಬಟ್ ಓಪನ್ ಟೈಪ್ ಇರುತ್ತೆ. ಪಿಗ್ಮೆಂಟು ಬ್ಲೂ ಕಲರ್ ಇರುತ್ತೆ ಬ್ಲಡ್ ಅಲ್ಲಿ. ಇನ್ನು ನರ್ವಸ್ ಸಿಸ್ಟಮ್ ಕೂಡ ಡೆವಲಪ್ ಆಗಿರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಮೆಟಾನೆಫ್ರಿಡಿಯಾ ಅಂದ್ರೆ ಕಿಡ್ನಿ ಲೈಕ್ ಸ್ಟ್ರಕ್ಚರ್ಸ್ ಇಂದ ಆಗುತ್ತೆ. ರೀಪ್ರೊಡಕ್ಷನ್ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇರುತ್ತೆ. ಮೇಲ್ ಮತ್ತು ಫಿಮೇಲ್ ಅನಿಮಲ್ಸ್ ಸಪರೇಟ್ ಇರುತ್ತೆ. ಫರ್ಟಿಲೈಸೇಷನ್ ಒಂದು ಇಂಟರ್ನಲ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಆಗಿರ್ಬೋದು. ಡೆವಲಪ್ಮೆಂಟ್ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಇರುತ್ತೆ. ಡೈರೆಕ್ಟ್ ಅಂದ್ರೆ ಲಾರ್ವಲ್ ಸ್ಟೇಜಸ್ ಇರಲ್ಲ. ಇಂಡೈರೆಕ್ಟ್ ಅಂದ್ರೆ ಲಾರ್ವಲ್ ಸ್ಟೇಜ್ ಆದ್ಮೇಲೆ ಒಂದು ಅನಿಮಲ್ ಫಾರ್ಮ್ ಆಗುತ್ತೆ. ಇನ್ನು ಇದರ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಮೊದಲನೇ ಕ್ಲಾಸ್ ಯಾವುದು ಅಂದ್ರೆ ಮೋನೋ ಪ್ಲಾಕೋಫೋರಾ. ಮೋನೋಪ್ಲಾಕೋಫೋರಾ ಇದಕ್ಕೆ ನಾವು ನಿಯೋಪ್ಲೀನಾದ ಎಕ್ಸಾಂಪಲ್ ಕೊಡಬಹುದು. ಮೋನೋ ಅಂದ್ರೆ ಸಿಂಗಲ್ ಅಂತ ಅರ್ಥ. ಪ್ಲಾಕೋ ಅಂದ್ರೆ ಶೆಲ್ ಅಂತ ಅರ್ಥ.
ಸಿಂಗಲ್ ಶೆಲ್ಡ್ ಆನಿಮಲ್ಸ್ ಅಂತ. ಸೊ ಇದಕ್ಕೆ ನಾವು ನಿಯೋಪ್ಲಿನದ ಎಕ್ಸಾಂಪಲ್ ಕೊಡಬಹುದು. ಇನ್ನು ಎರಡನೇ ಕ್ಲಾಸ್ ನೋಡೋದಾದ್ರೆ ನಾವು ಪಾಲಿ ಪ್ಲಾಕೋಫೋರಾ. ಇದಕ್ಕೆ ನಾವು ಕೈಟಾನ್ ಅನ್ನೋ ಒಂದು ಅನಿಮಲ್ನ ಎಕ್ಸಾಂಪಲ್ ಕೊಡಬಹುದು. ಪಾಲಿ ಅಂದರೆ ಮೆನಿ, ಪ್ಲೇಕೋ ಅಂದರೆ ಪ್ಲೇಟ್ಸ್. ಎಕ್ಸಾಂಪಲ್ ಕೈಟಾನ್. ಇನ್ನು ಮೂರನೇ ಕ್ಲಾಸ್ ಸ್ಕ್ಯಾಫೋ. ಇದಕ್ಕೆ ಒಂದು ಡೆಂಟಾಲಿಯಂ ಅನ್ನೋ ಒಂದು ಅನಿಮಲ್ನ ಎಕ್ಸಾಂಪಲ್ ಕೊಡಬಹುದು. ಈ ಒಂದು ಏನು ಸ್ಟ್ರಕ್ಚರ್ಸ್ ಕಾಣ್ತಾ ಇರುತ್ತಲ್ಲ, ಇದರ ಒಳಗಡೆ ಅನಿಮಲ್ ಇರುತ್ತೆ. ಈ ಒಂದು ಏನು ಪಿಕ್ಚರ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಎಕ್ಸ್ಟರ್ನಲ್ ಕವರಿಂಗ್ ಮಾತ್ರ ಕಾಣಿಸ್ತಾ ಇದೆ. ಇನ್ನು ನಾಲ್ಕನೇ ಕ್ಲಾಸ್ ಯಾವುದು ಅಂದ್ರೆ ಪೆಲೆಸಿಫೋಡಾ. ಇದಕ್ಕೆ ಎಕ್ಸಾಂಪಲ್ ಮೈಟಿಲಸ್ ಕೊಡಬಹುದು ಅಥವಾ ಕಪ್ಪೆ ಚಿಪ್ಪಿನ ಒಂದು ಎಕ್ಸಾಂಪಲ್ನ ಇದಕ್ಕೆ ಕೊಡಬಹುದು. ಇನ್ನು ಐದನೇ ಕ್ಲಾಸ್ ಯಾವುದು ಅಂದ್ರೆ ಗ್ಯಾಸ್ಟ್ರೋಪೋಡಾ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಆಪಲ್ ಸ್ನೇಲ್ದು ಕೊಡಬಹುದು. ಇನ್ನು ಆರನೇ ಕ್ಲಾಸ್ ಗ್ಯಾಸ್ಟ್ರೋಪೋಡಾ ಸೆಫೆಲೋಪೋಡಾ. ಇದಕ್ಕೆ ನಾವು ಆಕ್ಟೋಪಸ್ನ ಎಕ್ಸಾಂಪಲ್ ಕೊಡಬಹುದು. ಸೊ ಮೊಲಸ್ಕಾ ಕೆಳಗಡೆ 6 ಕ್ಲಾಸಸ್ ಇದೆ. ಯಾವ್ಯಾವುದು ಅಂದ್ರೆ ಮೋನೋಪ್ಲಾಕೋಫೋರಾ, ಪಾಲಿಪ್ಲಾಕೋಫೋರಾ, ಸ್ಕ್ಯಾಫೋಪೋಡಾ, ಪೆಲಿಸಿಪೋಡಾ, ಗ್ಯಾಸ್ಟ್ರೋಪೋಡಾ ಮತ್ತು ಸೆಫೆಲೋಪೋಡಾ. ಎಕ್ಸಾಂಪಲ್ಸ್ ಕೂಡ ಹೇಳಿದ್ದೀನಿ. ಸೊ ಇಷ್ಟು ಫೈಲಮ್ ಮೊಲಸ್ಕಾ ಬಗ್ಗೆ. ಇನ್ನು ನೆಕ್ಸ್ಟ್ ಫೈಲಮ್ನ ನೋಡೋಣ. ಫೈಲಮ್ ಎಕೈನೋಡರ್ಮ್ಯಾಟಾ. ಸೊ ಮೊದಲು ಇದರ ಒಂದು ಹೆಸರಿನ ಮೀನಿಂಗ್ ತಿಳ್ಕೊಳ್ಳೋಣ. ಎಕೈನೋ ಅಂದ್ರೆ ಸ್ಪೈನಿ ಅಂತ, ಡರ್ಮ ಅಂದ್ರೆ ಸ್ಕಿನ್ ಅಂತ ಅರ್ಥ. ಸೊ ಎರಡನ್ನೂ ಸೇರಿಸಿದ್ರೆ ಸ್ಪೈನಿ ಸ್ಕಿನ್. ಸೊ ಈ ಒಂದು ಎಕೈನೋಡರ್ಮ್ಯಾಟಾದ ಅರ್ಥ ಸ್ಪೈನಿ ಸ್ಕಿನ್ ಅಂತ ಹೇಳ್ತೀವಿ. ಈ ಒಂದು ಕ್ಲಾಸ್ ಕೆಳಗಡೆ 5,000ಕ್ಕಿಂತ ಹೆಚ್ಚು ಲಿವಿಂಗ್ ಆರ್ಗನಿಸಮ್ಸ್ನ ಕ್ಲಾಸಿಫೈ ಮಾಡಿದ್ದೀವಿ. ಇವಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಸ್ಟಾರ್ ಫಿಶ್ ಕೊಡ್ಬೋದು, ಆಸ್ಟರೀಸಿಸ್ ಅಂತ ಕರಿತೀವಿ, ಹಾಗೂ ಸಿ ಅರ್ಚಿನ್ನ ಒಂದು ಎಕ್ಸಾಂಪಲ್ನ ಕೊಡಬಹುದು. ಇನ್ನು ಎಕೈನೋಡರ್ಮ್ಯಾಟಾದ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ಇಲ್ಲಿವರೆಗೂ ಬಂದಿದ್ದ ಒಂದು ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಟೆರೆಸ್ಟ್ರಿಯಲ್ ಅಥವಾ ಅಕ್ವಾಟಿಕ್ ಅಂತ ನೋಡಿದ್ವಿ. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ಲಿ ಒಂದು ಮರೀನ್ ಫಾರ್ಮ್ ಆಗಿರುತ್ತೆ ಅಥವಾ ಫ್ರೆಶ್ ವಾಟರ್ ಆಗಿರುತ್ತೆ. ಇದರ ಒಂದು ಹ್ಯಾಬಿಟ್ಯಾಟ್ ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಆಗಿರುತ್ತೆ. ಅದೊಂದು ಮರೀನ್ ಫಾರ್ಮರ್ ಆಗಿರ್ಬೋದು, ಫ್ರೆಶ್ ವಾಟರ್ ಫಾರ್ಮರು ಆಗಿರ್ಬೋದು. ಟೆರೆಸ್ಟ್ರಿಯಲ್ ಅಥವಾ ಏರಿಯಲ್ ಲೈಫ್ ಫಾರ್ಮ್ಸ್ ನಮಗೆ ಇಲ್ಲಿ ಎಕೈನೋಡರ್ಮ್ಯಾಟಾದಲ್ಲಿ ಸಿಗೋದಿಲ್ಲ. ಇನ್ನು ಬಾಡಿ ಆರ್ಗನೈಸೇಷನ್ ನೋಡಿದ್ರೆ ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ. ಸೊ ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ನೀವು ಈ ಅನಿಮಲ್ ನೀವು ಯಾವುದೇ ತರ ಕಟ್ ಮಾಡಿ ಈಕ್ವಲ್ ಹಾಫ್ಸ್ ನಮಗೆ ಸಿಗುತ್ತೆ. ಸೊ ಇದನ್ನ ನಾವು ರೇಡಿಯಲ್ ಸಿಮೆಟ್ರಿ ಅಂತ ಕರಿತೀವಿ. ಇನ್ನ ಇದರ ಬಾಡಿ ಅನ್ಸೆಗ್ಮೆಂಟೆಡ್ ಆಗಿರುತ್ತೆ. ಇನ್ನು ಬಾಡಿ ಕವರಿಂಗ್ ನ ನೋಡಿದ್ರೆ ಸ್ಪೈನ್ಸ್ ಇಂದ ಕವರ್ ಆಗಿರುತ್ತೆ, ಅಂದ್ರೆ ಮುಳ್ಳುಗಳಿಂದ ಕವರ್ ಆಗಿರುತ್ತೆ. ಆ ಮುಳ್ಳು ಚಿಕ್ಕದಾರು ಆಗಿರ್ಬೋದು ಅಥವಾ ದೊಡ್ಡದಾರು ಆಗಿರಬಹುದು. ಇದರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಈ ಆರ್ಗನಿಸಮ್ಸ್ ಅಲ್ಲಿ ಬಿಟ್ರೆ ಬೇರೆ ಯಾವ ಒಂದು ಲಿವಿಂಗ್ ಕ್ರೀಚರ್ಸ್ ಅಲ್ಲೂ ನಮ್ಗೆ ಇದು ಸಿಗಲ್ಲ. ಏನಂದ್ರೆ ಬಾಡಿ ಒಳಗಡೆಯಿಂದ ಹೋಗಿ ವಾಟರ್ ಆಚೆ ಬರುವಂತದ್ದು. ಸೊ ಇವು ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಆಗಿರೋದ್ರಿಂದ ಈ ಒಂದು ಪ್ರಾಸೆಸ್ ಮೂಲಕ ಇದು ಲೋಕೋಮೋಷನ್ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಇದರ ಡೈಜೆಸ್ಟಿವ್ ಸಿಸ್ಟಮ್ ನೋಡೋದಾದ್ರೆ ನಾವು ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ, ಬಟ್ ಕೆಲವೊಂದರಲ್ಲಿ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಲ್ಲ.
ಇನ್ನು ರೆಸ್ಪಿರೇಟರಿ ಸಿಸ್ಟಮ್ ನೋಡೋದಾದ್ರೆ ಒಂದು ಡರ್ಮಲ್ ಬ್ರ್ಯಾಂಕಿಯಾ ಅಂತ ಕರಿತೀವಿ. ಸ್ಟಾರ್ ಫಿಶ್ ಅಲ್ಲಿ ಡರ್ಮಲ್ ಬ್ರ್ಯಾಂಕಿಯಾ ಅನ್ನೋ ಒಂದು ಆರ್ಗನಿಸಮ್ಸ್ ಇಂದ ಆದ್ರೆ, ಗಿಲ್ಸ್ ಇಂದ ಇನ್ನೊಂದು ಸಿ ಅರ್ಚಿನ್ ಅನ್ನೋ ಒಂದು ಆನಿಮಲ್ ಅಲ್ಲಿ ಗಿಲ್ಸ್ ಇಂದ ರೆಸ್ಪಿರೇಷನ್ ಆಗುತ್ತೆ. ಇನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ರೆ ಓಪನ್ ಟೈಪ್ ಇರುತ್ತೆ. ಇನ್ನು ನರ್ವಸ್ ಸಿಸ್ಟಮ್ ಪ್ರಿಮಿಟಿವ್ ಆಗಿ ಡೆವಲಪ್ ಆಗಿರುತ್ತೆ, ಬಟ್ ಕೆಲವೊಂದರಲ್ಲಿ ಬ್ರೈನ್ ಕೂಡ ಡೆವಲಪ್ ಆಗಿರಲ್ಲ. ಎಕ್ಸಾಂಪಲ್ ಸ್ಟಾರ್ ಫಿಶ್. ಇನ್ನು ಎಕ್ಸ್ಕ್ರೀಟರಿ ಸಿಸ್ಟಮ್ ಡಿಫ್ಯೂಷನ್ ಮೂಲಕ ಆಗುತ್ತೆ. ಸೊ ಎಕ್ಸ್ಕ್ರೀಟರಿ ಆರ್ಗನ್ಸ್ ಡೆವಲಪ್ ಆಗಿರೋದಿಲ್ಲ. ಇನ್ನು ಇದರ ರೀಪ್ರೊಡಕ್ಷನ್ ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ಸ್ ಫ್ಯೂಷನ್ ಇಂದ ಆಗುತ್ತೆ. ಸೊ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇರುತ್ತೆ. ಇನ್ನು ಫರ್ಟಿಲೈಸೇಷನ್ ಯಾವ ತರ ಇರುತ್ತೆ ಅಂದ್ರೆ ಎಕ್ಸ್ಟರ್ನಲ್, ಅಂದ್ರೆ ಬಾಡಿನಲ್ಲಿ ಒಂದು ಆಫ್ಸ್ಪ್ರಿಂಗ್ ಡೆವಲಪ್ ಆಗೋದಿಲ್ಲ. ಒಂದು ಆಚೆಗಡೆ ಇರುವಂತಹ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಝೈಗೋಟ್ ಫಾರ್ಮೇಷನ್ ಆಗಿ ಒಂದು ನ್ಯೂ ಆನಿಮಲ್ ಕೂಡ ಡೆವಲಪ್ ಆಗುತ್ತೆ. ಇನ್ನು ಇದರ ಒಂದು ಸ್ಪೆಷಲ್ ಫೀಚರ್ ಅಂದ್ರೆ ರೀಜನರೇಟಿವ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಇನ್ನು ಒಂದು ಕೊನೆಯ ಪಾಯಿಂಟ್ ಡೆವಲಪ್ಮೆಂಟು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್. ಸೊ ಇಷ್ಟು ಎಕೈನೋಡರ್ಮ್ಯಾಟಾದ ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಕ್ಸ್ಕ್ಲೂಸಿವ್ಲಿ ಒಂದು ಅಕ್ವಾಟಿಕ್ ಅನಿಮಲ್ಸ್, ಬಾಡಿ ಆರ್ಗನೈಸೇಷನ್ ರೇಡಿಯಲ್ ಸಿಮೆಟ್ರಿ ಇರುತ್ತೆ ಮತ್ತು ಅನ್ಸೆಗ್ಮೆಂಟೆಡ್ ಬಾಡಿ ಇರುತ್ತೆ. ಬಾಡಿ ಕವರಿಂಗ್ ಯಾವ ತರ ಇರುತ್ತಪ್ಪ ಅಂದ್ರೆ ಸ್ಪೈನ್ಸ್ ಇರುತ್ತೆ. ಆರ್ಥ್ರೋಪೋಡಾದಲ್ಲಿ ನಮಗೆ ಕೈಟಿನ್ ಅನ್ನೋ ಮೆಟೀರಿಯಲ್ ಇಂದ ಆಗಿರುತ್ತೆ. ಇನ್ನು ಇದರ ಒಂದು ಸ್ಪೆಷಲ್ ಫೀಚರ್ ಅಂದ್ರೆ ಪ್ರೆಸೆನ್ಸ್ ಆಫ್ ವಾಸ್ಕ್ಯುಲರ್ ಸಿಸ್ಟಮ್. ಈ ಒಂದು ಎಕ್ಸ್ಕ್ಲೂಸಿವ್ಲಿ ಅಕ್ವಾಟಿಕ್ ಅನಿಮಲ್ಸ್ ಆಗಿರೋದ್ರಿಂದ ಒಂದು ವ್ಯಾಸ್ಕ್ಯುಲರ್ ಸಿಸ್ಟಮ್ ಇಂದ, ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇಂದ ಲೋಕೋಮೋಷನ್ ಅಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು ಇದರ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ ಎಕ್ಸೆಪ್ಟ್ ಫ್ಯೂ. ಇನ್ನು ರೆಸ್ಪಿರೇಟರಿ ಸಿಸ್ಟಮ್ ಸ್ಟಾರ್ ಫಿಶ್ ಅಲ್ಲಿ ತಗೊಂಡ್ರೆ ಡರ್ಮಲ್ ಬ್ರ್ಯಾಂಕಿಯಾ ಇಂದ ಆಗುತ್ತೆ. ಇನ್ನು ಸಿ ಅರ್ಚಿನ್ ತಗೊಂಡ್ರೆ ಗಿಲ್ಸ್ ಇಂದ ಆಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಡೆವಲಪ್ ಆಗಿರುತ್ತೆ ಬಟ್ ಓಪನ್ ಟೈಪ್ ಇರುತ್ತೆ. ನರ್ವಸ್ ಸಿಸ್ಟಮ್ ಪ್ರಿಮಿಟಿವ್ ಆಗಿ ಡೆವಲಪ್ ಆಗಿರುತ್ತೆ, ಬಟ್ ಕೆಲವೊಂದರಲ್ಲಿ ಬ್ರೈನ್ ಕೂಡ ಡೆವಲಪ್ ಆಗಿರಲ್ಲ. ಎಕ್ಸಾಂಪಲ್ ಸ್ಟಾರ್ ಫಿಶ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಡಿಫ್ಯೂಷನ್ ಮೂಲಕ ಆಗುತ್ತೆ. ಎಕ್ಸ್ಕ್ರೀಟರಿ ಆರ್ಗನ್ಸು ಡೆವಲಪ್ ಆಗಿರೋದಿಲ್ಲ. ಇನ್ನು ರೀಪ್ರೊಡಕ್ಷನ್ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇರುತ್ತೆ, ಅಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮಿಟ್ಸ್ ಅಂತ. ಇಲ್ಲಿ ಮೇಲ್ ಆರ್ಗನಿಸಮ್ ಸಪರೇಟ್ ಇರುತ್ತೆ, ಫೀಮೇಲ್ ಆರ್ಗನಿಸಮ್ ಸಪರೇಟ್ ಇರುತ್ತೆ. ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇರುತ್ತೆ. ಇನ್ನು ಡೆವಲಪ್ಮೆಂಟ್ ಡೈರೆಕ್ಟ್ ಆಗಿರೋ ಇರ್ಬೋದು ಅಥವಾ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆರು ಇರ್ಬೋದು. ಇನ್ನು ಇದರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ರೀಜನರೇಟಿವ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಇನ್ ಕೇಸ್ ಆಫ್ ಎಕೈನೋಡರ್ಮ್ಯಾಟಾ. ಇನ್ನು ಇದರ ಒಂದು ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಮೊದಲ ಕ್ಲಾಸ್ ನಾವು ಆಸ್ಟೆರಾಯ್ಡಿಯಾ ಅಂತ ಕರಿತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಸ್ಟಾರ್ ಫಿಶ್. ಸೊ ಆಸ್ಟೆರೋ ಅಂದ್ರೆ ಸ್ಟಾರ್ ಅಂತ ಅರ್ಥ. ಇನ್ನು ಎರಡನೇ ಕ್ಲಾಸ್ ಒಫ್ಯೂರಿಯೋಐಡಿಯಾ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಒಫಿಯೋಥ್ರಿಕ್ಸ್. ಒಫ್ಯೂರೋ ಅಂದ್ರೆ ಸ್ನೇಕ್ ಲೈಕ್ ಅಂತ ಅರ್ಥ. ಇನ್ನು ಮೂರನೇ ಒಂದು ಕ್ಲಾಸ್ ಯಾವುದು ಅಂದ್ರೆ ಎಕೈನೋಐಡಿಯಾ ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ಸಿ ಅರ್ಚಿನ್. ಇನ್ನು ನಾಲ್ಕನೇ ಕ್ಲಾಸು ಹೋಲೋಥ್ಯೂರಾಯ್ಡಿಯಾ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಸಿ ಕ್ಯೂಕ್ಯೂಂಬರ್ ನ ಎಕ್ಸಾಂಪಲ್ ಕೊಡಬಹುದು. ಇನ್ನು ಐದನೇ ಕ್ಲಾಸ್ ಕ್ರೈನೋಐಡಿಯಾ. ಕ್ರೈನೋ ಅಂದ್ರೆ ಲಿಲ್ಲಿ ಅಂತ ಅರ್ಥ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ಸಿ ಲಿಲ್ಲಿಯ ಒಂದು ಎಕ್ಸಾಂಪಲ್ ನ ಇಲ್ಲಿ ಕೊಡಬಹುದು. ಸೊ ಇಷ್ಟು ಎಕೈನೋಡರ್ಮ್ಯಾಟಾದ ಒಂದು ಕ್ಲಾಸಿಫಿಕೇಶನ್. ಸೊ ಇವತ್ತು ನಾವು ಯಾವ್ಯಾವ್ದ್ರ ಬಗ್ಗೆ ನೋಡಿದ್ವಿ ಅಂದ್ರೆ ಒಂದು ಆಸ್ಕಿ ಹೆಲ್ಮಿಂಥಿಸ್ ಬಗ್ಗೆ ನೋಡಿದ್ವಿ,
ಆಸ್ಕೆಲ್ ಮೆಂಥಸ್ ಬಗ್ಗೆ ನೋಡಿದ್ವಿ, ಅದರ ಕ್ಲಾಸಿಫಿಕೇಶನ್ ನೋಡಿದ್ವಿ, ಹಾಗೇನೆ ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ. ಆಸ್ಕೆಲ್ ಮೆಂಥಸ್ ಆದ್ಮೇಲೆ ನಾವು ನೆಮೆಟೋಡಾ ನೋಡಿದ್ವಿ, ಆನೆಲಿಡಾ ನೋಡಿದ್ವಿ. ಆಸ್ಕೆಲ್ ಮೆಂಥಸ್ ಆದ್ಮೇಲೆ ನಾವು ಆನೆಲಿಡಾ ನೋಡಿದ್ವಿ. ಆನೆಲಿಡಾದಲ್ಲಿ ಕ್ಲಾಸಿಫಿಕೇಶನ್ ಮತ್ತು ಎಕ್ಸಾಂಪಲ್ಸ್ ನೋಡಿದ್ವಿ. ಆನೆಲಿಡಾ ಆದ್ಮೇಲೆ ನಾವು ಆರ್ಥ್ರೋಪೋಡಾ ನೋಡಿದ್ವಿ. ಆರ್ಥ್ರೋಪೋಡಾದಲ್ಲೂ ಕೂಡ ಕ್ಲಾಸಿಫಿಕೇಶನ್ ಅಂಡ್ ಎಕ್ಸಾಂಪಲ್ಸ್. ಆರ್ಥ್ರೋಪೋಡಾ ಆದ್ಮೇಲೆ ಮೊಲುಸ್ಕಾ ನೋಡಿದ್ವಿ. ಮೊಲುಸ್ಕಾದಲ್ಲೂ ಕೂಡ ಕ್ಲಾಸಿಫಿಕೇಶನ್ ಮತ್ತು ಎಕ್ಸಾಂಪಲ್ಸ್. ಲಾಸ್ಟ್ ಎಕೈನೋಡರ್ಮೇಟಾ. ಇದರ ಒಂದು ಕ್ಲಾಸಿಫಿಕೇಶನ್ ಕೂಡ ನೋಡಿದೀವಿ, ಹಾಗೇನೆ ಎಕ್ಸಾಂಪಲ್ಸ್ ಕೂಡ ನೋಡಿದೀವಿ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಕ್ಲಾಸಿಫಿಕೇಶನ್ಗೆ ಎಕ್ಸಾಂಪಲ್ಸ್. ಇಷ್ಟು ಒಂದು ಫೈಲಮ್ನ ಕ್ಲಾಸಿಫಿಕೇಶನ್ ಮತ್ತು ಎಕ್ಸಾಂಪಲ್ಸ್ನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಇಲ್ಲಿಗೆ ನಾವು ನಾನ್ ಕೋಆರ್ಡಿನೇಟ್ಸ್ ಪಾರ್ಟ್ನ ಮುಗಿಸಿದ್ದೀವಿ. ಇನ್ನು ಮುಂದಿನ ಒಂದು ವಿಡಿಯೋ ಲೆಕ್ಚರಲ್ಲಿ ನಾವು ಕೋಆರ್ಡಿನೇಟ್ಸ್ ಬಗ್ಗೆ ನೋಡೋಣ. ಸೊ ಇಲ್ಲಿವರೆಗೂ ಹೇಳ್ಕೊಟ್ಟಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತಿಗೆ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.